ಎಷ್ಟೋ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಿದ್ದೀನಿ, ಆದರೆ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಅನುಭವ ಯಾವತ್ತಿಗೂ ಆಗಿಲ್ಲ ನನಗೆ. ಮೊದಲಿಗೆ ಜನ ಸರ್ ಥ್ಯಾಂಕ್ ಯು ಸೋ ಮಚ್. ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಾಲದು. ಹೇಮಂತ್ ಸರ್ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸಿನಿಮಾದಲ್ಲಿ ನನಗೆ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ನಾನು ಎಂದೆಂದಿಗೂ ಚಿರಋಣಿಯಾಗಿರ್ತೀನಿ. ಹಾಗೆ ನನ್ನ ನೆಚ್ಚಿನ ನಟ ರಂಗಣ ರಘು ಸರ್ ಜೊತೆ ನಟಿಸುವಂಥ ಅವಕಾಶ, ರವಿಶಂಕರ್ ಸರ್ ಜೊತೆ ಅವ್ರು ನಟಿಸುವಂಥ ಅವಕಾಶ, ಶರತ್ ಲೋಹಿತಾಶ್ವ ಸರ್ ಜೊತೆ ಅವ್ರು ನಟಿಸುವಂಥ ಅವಕಾಶ, ಸೀರಿಯಸ್ಲಿ ನಾನು ಯಾವತ್ತೂ ಕನಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ. ಐ ಥಿಂಕ್ ಒಂದು ಪ್ಯೂರ್ ಟ್ಯಾಲೆಂಟ್ಗೆ ಕೊಡುವಂಥ ಒಂದು ಜಾಗ ಇದು. ಇಲ್ಲಿ ಯಾವುದೇ ರೀತಿಯ ಶಿಫಾರಸು ನಡೆಯಲ್ಲ. ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಕೆಲಸ ಇದೆ ಅಂತ ತೋರಿಸ್ಕೊಡುವಂಥ ಒಂದು ತಂಡ. ಸೊ ಅದಕ್ಕೆ ನಾನು ಮೊದಲಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಜ್ಞಾತವಾಸಿಯಲ್ಲಿ ನಾನು ರೋಹಿತ್ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ಚಿಕ್ಕ ಹುಡುಗ ಅಂತ ಹೇಳಿರ್ಬೋದು, ಅಲ್ಲಿ ಕೇಳಿಸಿರುತ್ತೆ ನಿಮಗೆ. ಸೊ ಅಷ್ಟೇ ಹೇಳೋಕ್ಕೆ ಸಾಧ್ಯ. ನಾನು ಬಂದಿರುವಂಥ ಒಂದು ಕಂಟೆಂಟ್ ಪ್ರಕಾರವಾಗಿ ನೋಡಿದ್ರೆ ಕಂಪ್ಯೂಟರ್ ಒಬ್ಸೆಷನ್ ಇದೆ ನನಗೆ. ಕಂಪ್ಯೂಟರ್ ಅಂದರೆ ಭಾಳ ಇಷ್ಟ ಅನ್ನೋ ತೋರಿಸ್ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಹೇಳಕ್ಕೆ ಸಾಧ್ಯ. ಇನ್ನೇನು 11ಕ್ಕೆ ರಿಲೀಸ್ ಆಗ್ತಾ ಇದೆ. ನಾನು ಕಾತುರದಿಂದ ಕಾಯ್ತಾ ಇದ್ದೀನಿ, ನೀವು ಕೂಡ ಕಾಯ್ತಿದ್ದೀರಿ ಅಂತ ಗೊತ್ತು. ಈ ಸಿನಿಮಾನ ದಯವಿಟ್ಟು ಮಾಧ್ಯಮ ಮಿತ್ರರೆಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ. ಈ ಸಿನಿಮಾ ಖಂಡಿತವಾಗ್ಲೂ ರೀಚ್ ಆಗಬೇಕು. ಯಾಕಂದರೆ ಇಂಥ ಒಂದು ಸಿನಿಮಾ ಪ್ರತಿ ಮನೆಗೂ ತಲುಪಬೇಕು. ಪ್ರತಿ ಮನೆಯಲ್ಲೂ ಹೇಗೆ ಧಾರಾವಾಹಿಗಳನ್ನ ನೋಡ್ತಾರೆ ಹಾಗೆ ಈ ಸಿನಿಮಾನ ಬಂದು ಥಿಯೇಟ್ರಲ್ಲಿ ನೋಡಬೇಕು ಅನ್ನೋದು ನನ್ನ ಒಂದು ಆಸೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ತೆ. ನನ್ನೆಲ್ಲ ಪ್ರೀತಿಯ ಆತ್ಮೀಯ ಪತ್ರಿಕೆ, ಮಾಧ್ಯಮ, ಸೋಷಿಯಲ್ ಮೀಡಿಯಾ, ಕಾಂಟೆಂಟ್ ಕ್ರಿಯೇಟರ್ಸ್, ಯೂಟ್ಯೂಬರ್ಸ್, ಪಾಪರಾಜಿ ಟೀಮ್ ಎಲ್ರಿಗೂ ಆ್ಯಂಡ್ ಮೈ ಟೀಮ್ ಅಜ್ಞಾತವಾಸಿ ತಂಡ, ಮೈ ಫ್ರೆಂಡ್ಸ್, ಈ ಹಾಲಲ್ಲಿರೋ ಪ್ರತಿ ಒಬ್ರಿಗೂ ಥ್ಯಾಂಕ್ ಯು ಫಾರ್ ಶೋಯಿಂಗ್ ಅಪ್ ಟುಡೇ. ಆ್ಯಂಡ್ ನಿಮ್ಮ ಸಪೋರ್ಟ್, ನಿಮ್ಮ ಟೈಮ್, ವಿ ವ್ಯಾಲ್ಯೂ ಎವ್ರಿ ಮಿನಿಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ಟ್ರೈಲರ್ ನಂಗೆ ತುಂಬ ಇಷ್ಟ ಆಯಿತು. ಒಂದು ಪಾಯಿಂಟ್ಗೆ ಓಕೆ ಇದೇನಾ ನಾವು ಮಾಡಿದ್ದು, ನನ್ನ ಕ್ಯಾರೆಕ್ಟರ್ ಹಿಂಗೇನಾ ಇದೆಯಾ ಅನ್ನೋಷ್ಟು ನನಗೆ ಕನ್ಫ್ಯೂಸ್ ಆಗೋಷ್ಟು ಇಂಟ್ರೆಸ್ಟಿಂಗ್ ಆಗಿ ಟ್ರೈಲರ್ನ ಕಟ್ ಮಾಡಿದ್ದಾರೆ ಜನಾರ್ದನ್ ಸರ್. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ರಿಯಲಿ ಬ್ರಿಲಿಯಂಟ್. ಸಿನಿಮಾದಲ್ಲಿ ನಾನು ಪಂಕಜ ಅನ್ನೋ ಒಂದು ಪಾತ್ರನ ನಿಭಾಯಿಸ್ತಾ ಇದ್ದೀನಿ. ಶೀ ಈಸ್ ಲಿಟ್ಲ್ ಇಂಟ್ರೋವರ್ಟ್, ತುಂಬ ಕ್ವೈಟ್ ಪರ್ಸನ್ ನ್ಯಾಚುರಲಿ. ಅಂದರೆ ಅವಳು ದಿನನಿತ್ಯ ಜೀವನದಲ್ಲಿ ಅವಳಾಯಿತು, ಅವಳ ಪ್ರಪಂಚ ಆಯಿತು ಅನ್ನೋ ಥರ ಇರೋವಂಥ ಒಬ್ಳು ಹುಡುಗಿ. ಒಂದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಇರೋವಂಥ ಒಬ್ಳು ಹುಡುಗಿ. ಇಟ್ಸ್ ಅ ಕ್ಯಾರೆಕ್ಟರ್ ಆಫ್ ಗ್ರೇಸ್, ಲಾಂಗಿಂಗ್ ಆ್ಯಂಡ್ ಆಂಟಿಸಿಪೇಷನ್. ಒಂದು ಅನ್ಹೀಲ್ಡ್ ರೊಮ್ಯಾಂಟಿಕ್ ಸ್ಟೋರಿನ ಈ ಸಿನಿಮಾದಲ್ಲಿ ನೀವು ನೋಡ್ತೀರಾ. ಹಾಗೆ ಪಂಕಜ ಅಂತಂದರೆ ಲೋಟಸ್ ಅಂತ ಕೂಡ ಅರ್ಥ. ಆ ಹೂವಿನ ಸುತ್ತ ಇರೋ ಎಸೆನ್ಸ್ನ ಒಂದು ಕ್ಯಾರೆಕ್ಟರ್ ಫಿಲಾಸಫಿಯನ್ನಾಗಿ ಅಡ್ಯಾಪ್ಟ್ ಮಾಡಿರೋದು ಇನ್ನೊಂದು ಬ್ಯೂಟಿಫುಲ್ ಥಿಂಗ್ ಈ ಪಾತ್ರದ್ದು. ಬರೀ ನನ್ನ ಪಾತ್ರ ಅಂತ ಅಷ್ಟೇ ಅಲ್ಲ, ಇಲ್ಲಿರೋ ಎಲ್ಲ ಕ್ಯಾರೆಕ್ಟರ್ಸ್ಗೂ ತುಂಬ ಎಮೋಷ್ನಲಿ ಲೇಯರ್ಡ್ ಆಗಿ ಬರೆದಿದ್ದಾರೆ. ದ ಬಿಗ್ ಹೈಲೈಟ್ ಆಫ್ ದ ಅಜ್ಞಾತವಾಸಿ ಸಿನಿಮಾ ಅಂತಂದರೆ ದ ಕ್ಯಾರೆಕ್ಟರೈಸೇಷನ್, ದ ರೈಟಿಂಗ್. ಕೃಷ್ಣ ಸರ್ನ ಇವತ್ತು ನೆನಪಿಸ್ಕೋತೀನಿ ನಾನು. ಆ್ಯಂಡ್ ದ ರೈಟಿಂಗ್ ಟೀಮ್ ಈಸ್ ಸೋ ಬ್ರಿಲಿಯಂಟ್ ಈ ಸಿನಿಮಾದಲ್ಲಿ. ದಟ್ಸ್ ಮೈ ಕ್ಯಾರೆಕ್ಟರ್ ಪಂಕಜ. I hope I have not given out too much. Okay. Thank you, Hemant sir. ಈ ವೇದಿಕೆಗೆ it really means a lot. You inspired us through every film you make, through your craft. ಪ್ರತಿ ಸಲ ನಿಮ್ಮ ಸಿನಿಮಾ ನೋಡಿ ಆಚೆ ಹೋಗಬೇಕಾದ್ರೆ that feeling, you know, this is why we are here today, to do something that every good film gives us. And thank you for giving us every time. Every film of yours is also very personal and very special to us also. Thank you. And for someone like me, to where I come from, ಅಥವಾ ನಾನು ಏನು ರೆಪ್ರೆಸೆಂಟ್ ಮಾಡ್ತೀನಿ ಅಥವಾ ನಾವೇನು ಕನಸನ್ನು ಕಾಣ್ತಿದ್ವಿ ಬದುಕಿನಲ್ಲಿ ಅಥವಾ ಕೆರಿಯರಲ್ಲಿ ಕಟ್ಕೊಳ್ಳೋಕ್ಕೆ, ಆ ಜರ್ನಿಯಲ್ಲಿ ಈ ಥರ ವೇದಿಕೆ ನಮಗೆ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಕನ್ಸಿಡರಿಂಗ್ ಮೀ. ಆ್ಯಂಡ್ ನಾನು ಈ ಸಿನಿಮಾ ಸೈನ್ ಮಾಡಿದಾಗ ಎಲ್ಲರೂ ಕೇಳಿದ್ರು ಸಿನಿಮಾಗೆ ಹೀರೋ ಯಾರು ಅಂತ. ಅವತ್ತಿನ ಇವತ್ತಿಗೂ ಇದೇ ಉತ್ತರ. ಆ್ಯಂಡ್ ಐ ಆಮ್ ಪ್ರೌಡ್ಲಿ ಸೇ ದಿಸ್. ಇವತ್ತು ವೇದಿಕೆ ಮೇಲೆ ಯಾರೆಲ್ಲ ಕೂತಿದ್ದಾರೆ ಇವ್ರು ಎಲ್ಲರೂ ನನ್ನ ಸಿನಿಮಾ ಹೀರೋಸ್. ಬಿಕಾಸ್ ದಿಸ್ ಸಿನಿಮಾ ಈಸ್ ಮೇಡ್ ವಿತ್ ಗ್ರೇಟ್ ಟೆಕ್ನಿಷಿಯನ್ಸ್ ಆ್ಯಂಡ್ ದ ಬೆಸ್ಟ್ ಟೆಕ್ನಿಷಿಯನ್ಸ್ ಆಫ್ ಅವರ್ ಇಂಡಸ್ಟ್ರಿ. ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಜನಾರ್ದನ್ ಚಿಕ್ಕಣ್ಣ ದ ಒನ್ ಫಸ್ಟ್ ಟೈಮ್ ನಮ್ಮ ಕನ್ನಡಗೆ ಅಥವಾ ಸೌತ್ ಇಂಡಿಯನ್ ಇಂಡಸ್ಟ್ರಿಗೆ ಒಂದು ಡಾಟಾ ಥೆಫ್ಟ್ ಬಗ್ಗೆ, ಒಂದು ಸೈಬರ್ ಕ್ರೈಮ್ ಬಗ್ಗೆ ಒಂದು ಸಿನಿಮಾ ಮಾಡಿದರು. ದಟ್ ವೆರಿ ಫಸ್ಟ್ ಥಿಂಗ್ ಇನ್ ದ ಮಾರ್ಕೆಟ್ ಅವಾಗ ನಮಗೆ. ಆ್ಯಂಡ್ ಹೇಮಂತ್ ಸರ್ ಬಗ್ಗೆ ನಾವು ಹೇಳೋಂಗೆ ಇಲ್ಲ, ಈಸ್ ಬೀನ್ ಗಿವಿಂಗ್ ಇಸ್ ಐಕಾನಿಕ್ ಫಿಲಮ್ಸ್ ಎವ್ರಿ ಇಯರ್ ಫಾರ್ ಅಸ್. ಆ್ಯಂಡ್ ಅದ್ವೈತ್ ಅವರ ಕ್ಯಾಮ್ರಾ ವರ್ಕ್, ಚರಣ್ ರಾಜ್ ಅವರ ಮ್ಯೂಸಿಕ್, ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಉಲ್ಲಾಸ್ ಅವರು, ದ ಬೆಸ್ಟ್ ಸಿಂಗರ್ಸ್ ಆಫ್ ಅವರ್ ಕನ್ನಡ ಇಂಡಸ್ಟ್ರಿ, ದ ಬೆಸ್ಟ್ ಆ್ಯಕ್ಟರ್, ಎಲ್ಲನೂ ಹ್ಯಾಂಡ್ ಪಿಕ್ ಮಾಡಿ ಈ ಸಿನಿಮಾನ ಕ್ರಾಫ್ಟ್ ಮಾಡಿದ್ದಾರೆ.
ಫಾರ್ ಮೀ ದಿಸ್ ಇಸ್ ದ ವಾಟ್ ಐ ಏನು ಹೇಳ್ತೀವಿ, ತುಂಬ ದೊಡ್ಡ ಸಿನಿಮಾ ಅಂದರೆ ವಾಟ್ ಈಸ್ ಅಕಾರ್ಡಿಂಗ್ ಟು ಯು ನಿಮ್ಮೆಲ್ರಿಗೂ, ಅಂದರೆ ಒಂದು ಸಿನಿಮಾಗೆ ಏನು ಕೊಡಬೇಕು ಅದು ಎಷ್ಟು ಎಲ್ಲವನ್ನು ಹ್ಯಾಂಡ್ ಪಿಕ್ ಮಾಡಿ ಮೇಕಿಂಗ್ ಇಟ್ ಸೊ ಬ್ಯೂಟಿಫುಲ್ ನಿಮ್ಮೆಲ್ರಿಗೂ. ಸೊ ನನ್ನ ಸಿನಿಮಾದ ಹೀರೋಸ್ ಎಲ್ಲರೂ, ಇಟ್ಸ್ ಟೈಮ್ ಟು ಸೆಲೆಬ್ರೇಟ್ ದ ಮೇಕರ್ಸ್ ಹೂ ಬ್ರಿಂಗ್ ಅಸ್ ಫಿಲ್ಮ್ ಫಾರ್ ಅಸ್. ನನ್ನ ಸಿನಿಮಾದ ಪ್ರತಿಯೊಂದು ಟಿಕೆಟ್ನು ಕೂಡ ಫಸ್ಟ್ ಫ್ಯೂ ಡೇಸ್ ಬೈ ಮಾಡೋದು ಎಲ್ಲರೂ ಫಾರ್ ದ ನೇಮ್ಸ್ ವಿಚ್ ಇಸ್ ದೇರ್ ಇನ್ ದ ಫಿಲ್ಮ್, ಫಾರ್ ಆಲ್ ದ ಟೆಕ್ನಿಷಿಯನ್ಸ್. ಈ ಸಿನಿಮಾಗೆ ಟೆಕ್ನಿಷಿಯನ್ಸ್ ಯಾರೆಲ್ಲ ಕೆಲಸ ಮಾಡಿದ್ದಾರೆ ಅವ್ರಿಗೋಸ್ಕರ ಟಿಕೆಟ್ಸ್ನ ಆಡಿಯನ್ಸ್ ಬೈ ಮಾಡಿ ಬರ್ತಾರೆ ಅಂತ ಹೇಳಕ್ಕೆ ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ. ಐ ಆಮ್ ವೆರಿ ಲಕ್ಕಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಆ್ಯಂಡ್ ಮೈ ಕಾಸ್ಟಿಂಗ್ ಐ ಆಮ್ ವೆರಿ ಹ್ಯಾಪಿ ಎಲ್ಲರ ಜೊತೆ ಸ್ಕ್ರೀನ್ ಸ್ಪೇಸ್ ಮಾಡೋದಕ್ಕೆ. ರಂಗಾಯಣ ರಘು ಸರ್ ಬಗ್ಗೆ ಹನ್ನೊಂದು ಸರ್ ಒಂದು ಮಾತು ಹೇಳಿದರು ಒಂದು ವೇದಿಕೆಯಲ್ಲಿ, ಅವ್ರು ಒಳಗಿರೋಂಥ ಇನ್ನೂ ಎಷ್ಟೋ ಕೆಲಸ ಮಾಡೋ ಅಂಥ ಅವ್ರ ಪರ್ಫಾರ್ಮೆನ್ಸ್ನ ಇನ್ನೂ ನಾವು ನೋಡೇ ಇಲ್ಲ ಅಂತ. ಆ ಥರದ್ದು ಒಂದು ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿ ನಮ್ಗೆಲ್ರಿಗೂ ನೋಡೋಕ್ಕೆ ಸಿಗುತ್ತೆ ಏನೋ ಈ ಸಿನಿಮಾ ಮುಖಾಂತರ ಅಂತ. ಐ ಆಮ್ ವೆರಿ ಫಾರ್ಚುನೇಟ್ ಟು ವರ್ಕ್ ವಿತ್ ಹಿಮ್. ಪ್ರತಿ ಸಲ ಅವರು ಸ್ಕ್ರೀನ್ ಮೇಲೆ ಅಥವಾ ಕಾಣಿಸ್ಕೊಂಡಾಗಲೂ ಪರ್ಫಾರ್ಮ್ ಮಾಡಬೇಕಾದ್ರೂ ವಾಟ್ ಹಿಲ್ ಬ್ರಿಂಗ್ ನಾವು, ಬಿಕಾಸ್ ಅವ್ರು ಮಾಡಿಲ್ಲದೆ ಇರೋ ಪಾತ್ರಗಳೇ ಇಲ್ಲ, ಬಟ್ ಸ್ಟಿಲ್ ಎವ್ರಿ ಟೈಮ್ ಹಿ ಕಮ್ಸ್ ಈ ಬ್ರಿಂಗ್ ಸಮಥಿಂಗ್ ನ್ಯೂ ಟು ದಟ್ ಕ್ಯಾರೆಕ್ಟರ್. ಐ ಡೋಂಟ್ ನೋ ವೇರ್ ಇಟ್ ಕಮ್ಸ್ ಫ್ರಮ್. ಅವ್ರ ಜೊತೆ ಕೆಲಸ ಮಾಡೋದೇ ಒಂದು ಭಾಗ್ಯ. ಆ್ಯಂಡ್ ಸರ್ ನಿಮ್ಮ ಬ್ಲೆಸ್ಸಿಂಗ್ ನಮ್ಗೆಲ್ರಿಗೂ ಬೇಕು. ಆ್ಯಂಡ್ ಸಿದ್ದು ಈಸ್ ವೆರಿ ಚಾರ್ಮಿಂಗ್ ಇನ್ ದ ಸಿನಿಮಾ. ನಿಮ್ಗೆಲ್ರಿಗೂ ತುಂಬ ಇಷ್ಟ ಆಗ್ತಾನೆ. ಈಸ್ ಎನರ್ಜಿ ಈಸ್ ಟೂ ಗುಡ್. ಮನೆಗೆ ಹೋಗ್ತಾ ನೀವೆಲ್ಲರೂ ಅವ್ನ ಎನರ್ಜಿನ ನಾವು ಲೈವ್ಲಿನೆಸ್ನ ನಾವು ತೊಗೊಂಡು ಹೋಗ್ತೀವಿ ಜೊತೆಗೆ. ಈಸ್ ಸೋ ಗುಡ್. ರವಿಶಂಕರ್ ನಿಮ್ಮ ನಮ್ಮ ಸಿನಿಮಾದಲ್ಲಿ ಬರೋ ಎಲ್ಲ ಡೈಲಾಗ್ಸೂ ರವಿಶಂಕರ್ ಗೌಡ್ರು. ಓಕೆ, ಸೊ ಸರ್ದು ಪ್ರತಿ ಒಂದು ಡೈಲಾಗು ಕೂಡ ಇಟ್ ವಿಲ್ ಹಾಂಟ್ ಅಸ್ ಎವ್ರಿ ಟೈಮ್. ಅಷ್ಟೂ ತುಂಬ ಇಂಪಾರ್ಟೆಂಟಾಗಿ ಪ್ರತಿಯೊಂದು ಡೈಲಾಗ್ಸು ಇದೆ. ಟೀಸರಲ್ಲಿ ಐ ಥಿಂಕ್ ದಟ್ ಬಿಗ್ಗೆಸ್ಟ್ ಹೈಲೈಟ್ ವಾಸ್ ನೀವು ಹೇಳೋ ಮಾತುಗಳು. ಸೊ ದಟ್ಸ್ ದ ಹೈಲೈಟ್. ಆ್ಯಂಡ್ ಟು ಆಲ್ ಮೈ ಟೆಕ್ನಿಷಿಯನ್ಸ್, ಐ ಮಿಸ್ ಮೋಸ್ಟ್ ಆಫ್ ದೆಮ್ ಟುಡೇ, ಅದ್ವೈತ್ ಸರ್, ಚರಣ್ ಸರ್ ಎಲ್ರೂ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಮೈ ಡೈರೆಕ್ಟರ್ ಜನಾರ್ದನ್ ಚಿಕ್ಕಣ್ಣ. ಸೊ thank you for giving me an opportunity to audition for this film. That is very very important. ಎಷ್ಟೋ ಸಲ ಆಡಿಷನ್ಸ್ ಆದರೂ ಗೊತ್ತೇ ಆಗಲ್ಲ ಆಡಿಷನ್ಸ್ ಆಗ್ತಿದೆ ಅಂತ. ವಿ ಮಿಸ್ ಔಟ್ ಆ ಥರ ತುಂಬ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಟ್ರಸ್ಟಿಂಗ್ ಮೀ. ಐ ನೋ ಐ ವಾಸ್ ನಾಟ್ ದ ಫಸ್ಟ್ ಚಾಯ್ಸ್ ಫಾರ್ ದಿಸ್. ಥ್ಯಾಂಕ್ ಯು ಫಾರ್ ಟೇಕಿಂಗ್ ಅ ಸ್ಟ್ಯಾಂಡ್ ಫಾರ್ ಮೀ, ಹೆಲ್ಪಿಂಗ್ ಮೀ ವಿತ್ ಪಂಕಜ ಆ್ಯಂಡ್ ಗೈಡಿಂಗ್ ಮೀ ಥ್ರೂ ಟು ಬಿಲ್ಡ್ ದಿಸ್ ಕ್ಯಾರೆಕ್ಟರ್. ಈ ಸಿನಿಮಾ ಸೈನ್ ಮಾಡಿದಾಗ ಐ ವಾಸ್ ಶೂಟಿಂಗ್ ವಿತ್ ರವಿಚಂದ್ರನ್ ಸರ್. ಅವರೊಂದು ಮಾತು ಹೇಳಿದರು, ಈ ಸಿನಿಮಾ ಮುಖಾಂತರ ನಿನ್ನ ಅಜ್ಞಾತವಾಸ ಕಳೀಲಿ ಅಂತ. ಐ ಹೋಪ್ ದಟ್ ಹ್ಯಾಪನ್ಸ್. ಆ್ಯಂಡ್ ಜನಾರ್ದನ್ ಸರ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಟ್ ಹೋಪ್. ಥ್ಯಾಂಕ್ ಯು. ಆ್ಯಂಡ್ ಮೈ ಡೈರೆಕ್ಷನ್ ಟೀಮ್, ವಿ ಕೆ, ಹರಿ ಸರ್ ಬಂದಿಲ್ಲ. ವಿ ಕೆ, ಥ್ಯಾಂಕ್ ಯು ಫಾರ್ ಲಿಸನಿಂಗ್ ಟು ಆಲ್ ಮೈ ಸ್ಟೋರೀಸ್ ಆ್ಯಂಡ್ ಹೆಲ್ಪಿಂಗ್ ಮೀ ಥ್ರೂ. ಇನ್ನೂ ತುಂಬ ಇದೆ. ಇಟ್ಸ್ ಬೀನ್ ಅ ಲಾಂಗ್ ಜರ್ನಿ, ತುಂಬ ಇದೆ. ಯಾ, ಥ್ಯಾಂಕ್ ಯು ಸೊ ಮಚ್. ನಿಮ್ಮನ್ನ ನೆನೆಸ್ಕೊಂಡು ಕೂತವ್ರೆ ಇವರು. ನನಗೆ ಹೇಳ್ಬಿಟ್ಟು ನರ್ಗಿಸ್ ಅಂದ್ಬಿಟ್ಟು ಇವ್ರು ನೆನೆಸ್ಕೊಂಡು ಕೂತವ್ರೆ. ಶಾರದಂದು ನಂದು ಇದ್ದಿದ್ದು. ಓಕೆ, ಥ್ಯಾಂಕ್ ಯು ಶಂಕರ. ನನ್ನ ಹೆಡ್ ಕಾನ್ಸ್ಟೇಬಲ್ ಅನ್ನೋದೇ ಮರೆತುಬಿಟ್ಟಿದ್ದೆ. ಕಾರಣ ಯಾಕೆ ಅಂತ ಹೇಳ್ತೀನಿ. ಓಕೆ, ಮೊದಲಿಗೆ ಎಲ್ರಿಗೂ ನಮಸ್ಕಾರ. ತುಂಬ ಸಂತೋಷವಾದಂಥ ವಿಚಾರ ಒಂದು. ಯಾಕೆ ಅಂತಂದರೆ ಒಬ್ಬ ಪಾತ್ರಧಾರಿ ನಾನು ಎಂಥ ಪಾತ್ರಗಳನ್ನು ಬೇಕಾದರೂ ಮಾಡಬಲ್ಲೆ ಅನ್ನೋದಕ್ಕಿಂತ ಒಬ್ಬ ನಿರ್ದೇಶಕ ಇವನು ಇಂಥ ಪಾತ್ರಗಳನ್ನು ಮಾಡಬಲ್ಲ, ನಾನು ಮಾಡಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇಟ್ಕೊಂಡು ನನ್ನಂಥವ್ರನ್ನ ಆಯ್ಕೆ ಮಾಡಿ ಇಂಥ ಸಿನಿಮಾದಲ್ಲಿ ಆಗೋದಕ್ಕೆ ಅವಕಾಶ ಕೊಟ್ಟಂಥ ನಿರ್ದೇಶಕನಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ಯಾಕೆ ಅಂತಂದರೆ ನಮ್ಮ ಕನ್ನಡ ಚಿತ್ರರಂಗ ಕಂಡಂಥ ಅತ್ಯುತ್ತಮ ಟಾಪ್ 1 ಡೈರೆಕ್ಟರ್ಗಳಲ್ಲಿ ಒಬ್ಬರಾದಂಥ ನಮ್ಮ ಹೇಮಂತರಾವ್ ಈ ಚಿತ್ರದ ನಿರ್ಮಾಪಕರು. ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರವನ್ನು, ಮತ್ತು ನಮ್ಮ ಜನಾರ್ದನ್ ನಂಬಿಕೆ ಇಟ್ಟು ಈ ಪಾತ್ರವನ್ನು ನನಗೆ ಈ ಸಿನಿಮಾದಲ್ಲಿ ಕೊಟ್ಟರು. ನಾವು ಅದನ್ನು ಅತ್ಯುತ್ತಮವಾಗಿ ನಿಭಾಯಿಸಿದ್ದೀವಿ ಅಂತ ಅನ್ಕೋತೀನಿ. ಈಗ ನಾನು ಅನ್ಕೋತೀನಿ, ಯಾಕೆಂದರೆ ಇವರ ಆಯ್ಕೆಯಲ್ಲಿ ನಾನು ಇವತ್ತಿಂದ ನಾನೊಬ್ಬ ಒಳ್ಳೆ ನಟ ಇರಬೇಕು ಅಂತ. ಸೊ ಹಾಗಾಗಿ ನೀವಿಬ್ಬರಿಗೂ ಥ್ಯಾಂಕ್ಸ್. ನನ್ನ ಮನಸ್ಸಿನ ಭಾವನೆಯಲ್ಲಿ ಅದೇ ಹೇಳ್ತಾ ಇದೆ, ನಾನು ನಿಜವಾಗ್ಲೂ ಒಳ್ಳೆ ನಟ. ಯಾಕೆಂದರೆ ಇವರು ಆಯ್ಕೆ ಮಾಡಿದ್ದಾರೆ ಅಂದಮೇಲೆ ಖಂಡಿತವಾಗ್ಲೂ ನನಗೆ ಈಗ ಆತ್ಮವಿಶ್ವಾಸ ಜಾಸ್ತಿ ಆಗಿದೆ. ಇನ್ನೊಂದು, ಈ ಸಿನಿಮಾದ ಬಗ್ಗೆ ನನಗೆ ಒಂದು ಆತ್ಮವಿಶ್ವಾಸ. ನಾನು ಮನೆಯಿಂದ ಹೊರಟಾಗ
ನಾನು ಹೆಂಡತಿಗೆ ಹೇಳಿದೆ, ಹಿಂಗೆ ಅಜ್ಞಾತವಾಸದ ಟ್ರೈಲರ್ ರಿಲೀಸ್ ಈವೆಂಟ್ ಇದೆ, ಹೋಗಿ ಬರ್ತೀನಿ ಅಂತ. ಒಂದೇ ಮಾತು ಹೇಳಿದ್ದೆ ಅವಳು, ಈ ಸಿನಿಮಾ ಮೆಗಾ ಹಿಟ್ ಆಗುತ್ತೆ ಈ ಸಿನಿಮಾ ಅಂತ. ಯಾಕೆಂತಂದರೆ ಅವರು ನಮ್ಮ ಹೇಮಂತರಾವ್ ಅವರ, ನಮ್ಮ ಇಡೀ ಕುಟುಂಬವೇ, ನನ್ನ ಹೆಂಡತಿ ಒಬ್ಬಳೆಲ್ಲ ನಮ್ಮ ಇಡೀ ಕುಟುಂಬವೇ ಅವರ ದೊಡ್ಡ ಫ್ಯಾನ್. ಅವರ ಚಿತ್ರಗಳನ್ನ ಒಂದೂ ಬಿಡೋದಿಲ್ಲ, ಹೋಗಿ ನೋಡ್ಕೊಂಬರ್ತಾರೆ. ನಮ್ಮ ಮನೇಲಿ ಈಗಾಗಲೇ ಸಪ್ತಸಾಗರ ಒಂದು 18-19 ರನ್ನಿಂಗ್ ಆಗ್ತಾನೆ ಇರಬೇಕು, ಓಡ್ತಾನೆ ಇದೆ ಈಗಲೂ. ಅದರಲ್ಲಿ ಒಂದು ದಿನ ಅಂತೂ ನಮ್ಮ ಶಾಲಿನಿ, ವರ್ಷ ಮತ್ತು ನನ್ನ ಹೆಂಡತಿ 3 ಜನ ವಿಚಾರಗಳನ್ನ ಅಳ್ತಾ ಕೂತಿದ್ರು. ನಾನು ಭಾಳ ತೆಗೆದು ನೋಡಿಬಿಟ್ಟು ವಾಪಸ್ ಹಂಗೆ ಹೊಟ್ಟೋಗ್ಬಿಟ್ಟೆ. ಅಯ್ಯೋ, ಈ ಥರ ಇನ್ನೂ ಅಳ್ತಾ ಕೂತಿದ್ದಾರೆ ಅಂತ. ನೋಡಿದಾಗ ಅಳ್ತಾ ಕೂತಿರ್ತಾರೆ ಅಂಥ ಸಿನಿಮಾ. ಅಂತಹ ಚಿತ್ರಗಳನ್ನು ಕೊಟ್ಟಂಥ ಒಬ್ಬ ನಿರ್ದೇಶಕ ಇಂಥ ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾವನ್ನು ನಿರ್ಮಾಣ ಮಾಡ್ತಾರೆ ಅಂತಂದರೆ, ಇಲ್ಲಿ ಪ್ರೇಕ್ಷಕರು ಇಲ್ಲಿಂದನೇ ಈ ಒಂದು ಒಳ್ಳೆಯ ಸಿನಿಮಾದ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನು ಹೊಂದಬಹುದು ಅಂತ ಹೇಳ್ತೀನಿ. ಸೊ ಹಾಗಾಗಿ ನಿಮಗೆ ಬೇಕಾಗಿದ್ದು ಒಂದು ಸಿನಿಮಾ ಮಾಡಿದಾಗ ಅಯ್ಯೋ ಕಂಟೆಂಟ್ ಇಲ್ಲ ಅನ್ನೋದು, ಇನ್ನೊಂದು ಸಿನಿಮಾ ಮಾಡಿದಾಗ ಕಂಟೆಂಟ್ ಬೇಕಿತ್ತು ಅಂತ ಕೇಳ್ತಿದ್ರು. ಇದೆಲ್ಲ ನಮಗೂ ಕೇಳಿ ನೋಡಿ ಅದನ್ನು ತಾಳೆ ಹಾಕಿ ತೂಗಾಕಿ ನೋಡಿದಾಗ ಎಸ್, ಜನ ಬದಲಾಗಿದ್ದಾರೆ, ಅವ್ರಿಗೆ ಕಂಟೆಂಟ್ ಸಿನಿಮಾಗಳು ಬೇಕು ಅಂತ ಹೇಳಿ ನಮ್ಮ ತಂತ್ರಜ್ಞರು ಬದಲಾಗಿದ್ದಾರೆ, ನಟರು ಬದಲಾಗಿದ್ದಾರೆ, ನಮ್ಮ ಚಿತ್ರರಂಗವೂ ಬದಲಾಗಿದೆ, ಜನರೂ ಬದಲಾವಣೆ ಕೇಳ್ತಿದ್ದಾರೆ. ಸೊ ಆ ಒಂದು ಅತ್ಯುತ್ತಮ ಅದ್ಭುತವಾದ ಕಂಟೆಂಟ್ ಇರುವಂಥ ಸಿನಿಮಾ ನಮ್ಮ ಅಜ್ಞಾತವಾಸಿ ಅಂತ ಹೆಮ್ಮೆಯಿಂದ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಈ ಸಿನಿಮಾದಲ್ಲಿ ನಮ್ಮ ಜನಾರ್ದನ್ ಡೈರೆಕ್ಟ್ ಮಾಡುವಾಗ ಒಂದೊಂದು ಸೀನ್ನಲ್ಲೂ ಕೂಡ ನಾವು ಅಭಿನಯಿಸುವಾಗ ನಮಗೆ ಗೊತ್ತಿಲ್ಲದಂಗೆ ನಾವು ತಲ್ಲೀನರಾಗ್ತಿದ್ವಿ, ಇನ್ವಾಲ್ವ್ ಆಗ್ತಿದ್ವಿ. ಅಲ್ಲಿ ಒಂಥರ ಮಾಮೂಲಿ ನಮ್ಮ ಚೇಷ್ಟೆ ಪಾತ್ರಗಳನ್ನ ಬಿಟ್ಟು ಇಲ್ಲಿ ತುಂಬ ಸೀರಿಯಸ್ ಆದ ಪಾತ್ರಗಳನ್ನು ಮಾಡುವಾಗ ನಮಗೆ ಗೊತ್ತಿಲ್ಲದಂಗೆ ಆಂಗಿಕವಾಗಿ, ಮೌಖಿಕವಾಗಿ ಗೊತ್ತಿಲ್ಲದಂಗೆ ಆಟೋಮೆಟಿಕಾಗಿ ಎಕ್ಸ್ಪ್ರೆಷನ್ ಬರ್ತಾನೆ ಇರೋದು. ಆ್ಯಂಡ್ ಆ ಸಿನಿಮಾದ ಶಕ್ತಿ ಎಷ್ಟಿದೆ, ಎಷ್ಟು ದೊಡ್ಡ ಕಂಟೆಂಟ್ ಇರುವಂಥ ಸಿನಿಮಾ ಇದು ಅಂತ ನಮಗೆ ಅಭಿನಯ ಮಾಡುವಲ್ಲೇ ಗೊತ್ತಿತ್ತು. ಸೊ ಅದರಲ್ಲೂ ನಮ್ಮ ಜನಾರ್ದನ್ ಚಿಕ್ಕಣ್ಣ ಸ್ವಲ್ಪ ಸ್ಟ್ರಿಕ್ಟು, ಒಂದು ಡೈಲಾಗು ಬಿಡಲ್ಲ. ನಾನು ಅಣ್ಣನ ಕೇಳಿದೆ, ಅಣ್ಣ ಏನು ಜನ ಒಂದು ಬಿಡ್ತಾರೆ, ಅಯ್ಯೋ ಬಿಡಲ್ಲ ಹಂಗೆ ಹೇಳೋ ಅನ್ನೋರು ಇವರು. ಇಲ್ಲ ಸರ್, ಅದು ಹಂಗೆ ಬರಬೇಕು. ಸೊ ಅದೆಲ್ಲ ಒಂಥರ ನೆನೆಸ್ಕೊಂಡಾಗ ಈಗ ಒಂದು ನಮ್ಮ ಜೀವನದ ಆಲ್ಬಮ್ನಲ್ಲಿ ಒಳ್ಳೆ ಮೆಮೊರಿ ಆಗುವಂಥ ಸಿನಿಮಾ ಇದಾಗುತ್ತೆ. ಯಾಕೆಂದರೆ ನಾನು ಎಷ್ಟು ಸಿನಿಮಾಗಳಲ್ಲೇ ಅಭಿನಯಿಸಿದ್ದೀನಿ. ನಾನು ಅಭಿನಯಿಸಿದಂಥ ಅತ್ಯುತ್ತಮ ಚಿತ್ರಗಳಲ್ಲಿ ಅಜ್ಞಾತವಾಸಿ ಕೂಡ ಒಂದು. ಸೊ ಹಾಗಾಗಿ ಈ ಸಿನಿಮಾದ ಬಗ್ಗೆ ಆಗಲೇ ಮಾಮ ಹೇಳ್ದಂಗೆ, ನಮ್ಮ ಪವನ ಹೇಳ್ದಂಗೆ ಸಕ್ಸಸ್ ಮೀಟರ್ ಇನ್ನೂ ಮಾತಾಡ್ತೀವಿ, ಇಲ್ಲಿ ಸ್ವಲ್ಪ ಮಾತಾಡಿರ್ತೀವಿ. ಸೊ ಹಾಗಾಗಿ ನಾವು ಮಾತಾಡೋದು ಇನ್ನೂ ಬಾಕಿ ಇದೆ. ಅದಕ್ಕಿಂತ ಮುಂಚೆ ಮಾತಾಡಬೇಕಾಗಿರೋರು ನಮ್ಮ ನೆಚ್ಚಿನ ಕನ್ನಡ ಚಿತ್ರರಂಗವನ್ನು ಆರಾಧಿಸುವಂಥ ಚಿತ್ರ ಆರಾಧಕರು, ಸಿನಿಮಾ ಪ್ರೇಮಿಗಳು. ಈ ಸಿನಿಮಾವನ್ನು ಬಂದು ನೋಡಿ, ಎಂಜಾಯ್ ಮಾಡಿ, ಹರಸಿ, ಆಶೀರ್ವದಿಸಿ. ಯಾಕೆಂದರೆ ಸೀಟಿನ ತುದಿಯಲ್ಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ ಇದಾಗಿರುತ್ತೆ. ಯಾಕೆಂದರೆ ತುಂಬ ಅತ್ಯುತ್ತಮ, ದಿ ಬೆಸ್ಟ್ ಕಾಂಬಿನೇಷನ್ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಒಂದು ನಮ್ಮ ಹೇಮಂತ್ ಆಗಿರ್ಬೋದು, ಜನ ಆಗಿರ್ಬೋದು, ಅದ್ವೈತ ಆಗಿರ್ಬೋದು, ಆ್ಯಂಡ್ ಚರಣ್ ರಾಜ್ ಆಗಿರ್ಬೋದು, ಆ್ಯಂಡ್ ಕೃಷ್ಣ ಅವರಾಗಿರ್ಬೋದು, ಆ್ಯಂಡ್ ನಮ್ಮ ಸಹ ನಿರ್ದೇಶಕರುಗಳು ಅವರುಗಳು ಕೂಡ ಬಹಳ ಮನಸ್ಸಿಟ್ಟು ತುಂಬ ಡಿಸಿಪ್ಲಿನ್ಡಾಗಿ ಕೆಲಸ ಮಾಡಿದ್ದಾರೆ. ಯಾಕೆಂದರೆ ಈ ಸಿನಿಮಾವನ್ನು ಜನಕ್ಕೆ ಒಪ್ಪಿಸ್ಬೇಕು, ಅವ್ರು ಒಪ್ಪಲೇಬೇಕು ಅನ್ನೋ ಕಾರಣದಿಂದ. ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಕುತೂಹಲವನ್ನು ಹೆಚ್ಚು ಮಾಡುವಂಥ ಒಂದೊಂದು ಸೀನ್ಗಳು ಕೂಡ ಈ ಸಿನಿಮಾದಲ್ಲಿದ್ದಾವೆ. ಸೊ ನೀವು ಬಂದು ಸಿನಿಮಾ ನೋಡಿದಾಗ ಡೆಫಿನೆಟಾಗಿ ಎಂಜಾಯ್ ಮಾಡ್ತೀರಾ, ಹರಿಸ್ತೀರಾ, ಆಶೀರ್ವಾದ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ಬನ್ನಿ, ನೋಡಿ, ಹರಸಿ, ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಯೂಶ್ವಲಿ ನಾನು ಟ್ರೈಲರ್ ಮೂಲಕ ನಮ್ಮ ಕೆಲಸನ ತೋರ್ಸೋಕ್ಕೆ ಇಷ್ಟಪಡೋದು. ಜಾಸ್ತಿ ಮಾತಾಡೋಕ್ಕೆ ಯಾವತ್ತೂ ಜಾಸ್ತಿ ಮಾತಾಡೋದವನಲ್ಲ. ನನ್ನ ನಂಬಿಕೆ ಅಂದರೆ ನಾನು ಫಸ್ಟ್ ಕತೆ ಮಾಡಬೇಕು ಅಂತ ಓಡಾಡಿದಾಗ ಗಾಂಧಿನಗರಲ್ಲಿ ತುಂಬ ಆಫೀಸ್ಗಳಿಗೆ ವಿಸಿಟ್ ಮಾಡಿ ಏನೋ ಪ್ರೊಡ್ಯೂಸ್ ಮಾಡ್ತೀರಾ ಅಂತ ತುಂಬ ಓಡಾಡಿದ್ದೆ. ಗೋಧಿ ಬಣ್ಣ ಆದಮೇಲೆ ನಾನು ರಕ್ಷಿತ್ ಎಲ್ಲ ಮಾತಾಡ್ಕೊತಾ ಇದ್ದಿದ್ದು, ಈ ಥರ ಕತೆಗಳಿಗೆ ಯಾಕೆ ಇಷ್ಟು ಒದ್ದಾಡಬೇಕು, ಕತೆ ಮಾಡೋದಕ್ಕೆ, ಪ್ರೊಡ್ಯೂಸ್ ಮಾಡೋದಕ್ಕೆ, ಒಳ್ಳೆ ಸಿನಿಮಾ ಮಾಡೋಕ್ಕೆ ಹೊರಟಿದ್ದೀವಿ, ಯಾಕೆ ಇಷ್ಟು ಕಷ್ಟ ಇರಬೇಕು ಅಂತ ನಾವು ಮಾತಾಡ್ಕೊತಾ ಇದ್ವಿ. ಆ್ಯಂಡ್ ಅವನು ಹೇಳ್ತಾ ಇದ್ದಿದ್ದು, ನಾನು ಚೆನ್ನಾಗಿ ನನ್ನ ಒಂದು ಪೊಸಿಷನಿಗೆ ಬಂದರೆ ಒಳ್ಳೆ ಕತೆಗಳಿಗೆ ನಾನು ಇನ್ವೆಸ್ಟ್ ಮಾಡ್ತೀನಿ, ನಾನು ಪ್ರೊಡ್ಯೂಸರ್ ಆಗ್ತೀನಿ ಅಂತ. ನಾನು ರಕ್ಷಿತ್ ಮಾತಾಡ್ಕೊಂಡಿದ್ದು ಬೇಸಿಕ್ಲಿ ಅದೇ. ಆ್ಯಂಡ್ ಇವತ್ತು ಮಾಡ್ತಾ ಇರೋದು, ಅವತ್ತು ನಾವಿಬ್ಬರು ಏನು ಮಾತಾಡ್ಕೊಂಡಿದ್ವೋ, ಒಳ್ಳೆ ಕತೆಗಳಿಗೆ ನಾವು ಇಷ್ಟಪಡೋಂಥದ್ದು ಆ್ಯಸ್ ರೈಟರ್ಸ್, ಆ್ಯಸ್ ಫಿಲ್ಮ್ ಮೇಕರ್ಸ್, ನಾವು ಎಕ್ಸೈಟ್ ಆಗೋಂಥ ಫಿಲಮ್ಗಳಿಗೆ
ನಾವು ಯಾಕೆ ಅದನ್ನು ಯಾಕೆ ಜೀವಕ್ಕೆ ಯಾಕೆ ತರಬಾರ್ದು ಅನ್ನೋದು ಒಂದು ಪರ್ಸ್ಪೆಕ್ಟಿವಿಂದ ಪ್ರೊಡಕ್ಷನ್ ಹೌಸ್ ಶುರು ಮಾಡಿದ್ದು. ಆ್ಯಂಡ್ ನಂಗೆ ಭಾಳ ಹೆಮ್ಮಿದೆ ದಟ್ ಜನಾರ್ದನ್ ಮೊದಲನೇ ಸಿನಿಮಾನ ಡಿರೆಕ್ಷನ್ ಮಾಡ್ತಾರೆ. ಜನಾರ್ದನ್ ಅಂದರೆ ಸಿಕ್ಕಾಪಟ್ಟೆ ಗೌರವ ಇದೆ. ತುಂಬ ಅದ್ಭುತವಾದ ಟೆಕ್ನಿಷಿಯನು, ತುಂಬ ಒಳ್ಳೆ ಫಿಲ್ಮ್ ಮೇಕರು. ಆ್ಯಂಡ್ ನಮ್ಮ ಇಂಡಸ್ಟ್ರೀಲಿ ಒನ್ ಆಫ್ ದ ಮೋಸ್ಟ್ ಬ್ರೈಟ್ ಫಿಲ್ಮ್ ಮೇಕರ್ಸ್ ಅಂತ ಹೇಳ್ಬೋದು, ಆ್ಯಸ್ ಎ ರೈಟರ್, ಆ್ಯಸ್ ಎ ಡಿರೆಕ್ಟರ್. ಆ್ಯಂಡ್ ನಮ್ಮ ಸ್ಟಾರ್ ಕಾಸ್ಟ್ ಬಗ್ಗೆ ಮಾತಾಡಬೇಕು ಅಂದರೆ ನಾನು ರಘು ಸರ್ಗೆ ಹೇಳ್ತಾ ಇದ್ದೆ ರೀಸೆಂಟಾಗಿ. ನಾನು ಅವ್ರನ್ನ ಸೈನೈಡಲ್ಲಿ ಥಿಯೇಟ್ರಲ್ಲಿ ನೋಡಿದ್ದು. ಅವ್ರ ಪರ್ಫಾರ್ಮೆನ್ಸ್ ನನಗೆ ಇವತ್ತೂ ಅವರು ಆ ಒಂದು ಸಿಕ್ಕಾಕೊಂಡಿದ್ದು ಎಕ್ಸ್ಪೀರಿಯನ್ಸ್ನ ಎಷ್ಟು ಅದ್ಭುತವಾಗಿ ನಟನೆ ಮಾಡಿದ್ರು ಅಂದರೆ, ನಾವು ತುಂಬ ಸತಿ ಏನು ಮಾಡ್ತೀವಿ ಅಂದರೆ ತಪ್ಪಂತಲ್ಲ, ಸಿನಿಮಾ ನಾಯಕ ತುಂಬ ಅಟೆನ್ಷನ್ ಕೊಡ್ತೀವಿ, ಪೋಸ್ಟರ್ ಮೇಲೆ ಮುಖ ಯಾರು ಇರ್ತಾರೆ ಅಂತ. ಬಟ್ ಆ ನಾಯಕನ ಹಿಂದೆ ಎಷ್ಟು ಜನ ಅದ್ಭುತವಾದ ನಟರು ಇರ್ತಾರೆ. ಆ ನಾಯಕಂಗೆ ಒಂದು ಸೀನಲ್ಲಿ ಫೀಡ್ ಆಫ್ ಮಾಡೋದಕ್ಕೆ ಇಂಥ ಅದ್ಭುತವಾದ ನಟರುಗಳು ಇದ್ದಾಗೇ ಒಂದು ನಾಯಕ ಹುಟ್ಟಕ್ಕೆ ಸಾಧ್ಯ. ಅದು ಎಷ್ಟು ಸಿನಿಮಾಗಳಲ್ಲಿ ರಘು ಸರ್ ಮಾಡಿದ್ದಾರೆ ಅಂದರೆ, ಆ್ಯಂಡ್ ನನಗೆ ಅಂಥ ಒಂದು ಅದ್ಭುತ ಆ್ಯಕ್ಟರು ನಾವು ಸೆಲೆಬ್ರೇಟ್ ಮಾಡಬೇಕು ಅಂಥವ್ರು ಈ ಸಿನಿಮಾಲಿ ಮಾಡ್ತಾ ಇರೋದು ನನಗೆ ಭಾಳ ಹೆಮ್ಮೆ ವಿಷಯ. ಆ್ಯಂಡ್ ರಘು ಸರ್ ಒಬ್ಬರೇ ಅಲ್ಲ, ರವಿಶಂಕರ್ ಸರ್ ಆಗಲಿ, ಪಾವನ ಅವರಾಗಲಿ, ಸಿದ್ದು ಮೂಲಿಮನಿ ಆಗಲಿ, ಶರತ್ ಸರ್ ಆಗಲಿ, ಎಲ್ಲ ಅದ್ಭುತವಾದ ಸ್ಟಾರ್ ಕಾಸ್ಟ್ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಫಿಲಮ್ ನೋಡಿದ್ದೀನಿ, ನನಗೆ ಭಾಳ ಹೆಮ್ಮೆ ಇದೆ. ಒಳ್ಳೆ ಕಂಟೆಂಟು, ಒಳ್ಳೆ ಸಿನಿಮಾ ಮಾಡಿದ್ವಿ ಅನ್ನೋದು ನನ್ನ ನಂಬಿಕೆ. ಇನ್ನು ಜನರನ್ನ ನಂಬಿ ಈ ಥರ ಸಿನಿಮಾ ಮಾಡಿರೋದು. ಐ ಹೋಪ್ಫುಲಿ ಅದನ್ನು ಥಿಯೇಟ್ರಿಗೆ ಬಂದು ಅದನ್ನು ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡ್ತಾರೆ ಅಂತ ನನ್ನ ಹೋಪ್ ಅಷ್ಟೇ. ಥ್ಯಾಂಕ್ ಯು. No ma'am, it was not difficult. Releasing a film at the right time is very important. That is a producer's prerogative. ನಾನೇನು ಥ್ಯಾಂಕ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನನ್ನ ಕೋ ಪಾರ್ಟ್ನರ್ ಪ್ರಚುರ ಆಗಿರಲಿ, ಜಯಲಕ್ಷ್ಮಿ ಅವರಾಗಲಿ, ಜನ ಪಿಕ್ಚರ್ಸ್ ಆಗಲಿ, ನಾನು ಅವ್ರ ಜೊತೆ ಇದ್ರ ಬಗ್ಗೆ ಮಾತಾಡಿದಾಗ, ನಾವು ಸಿನಿಮಾ ಶುರು ಮಾಡಿದ್ದು 2 ವರ್ಷ ಆದರೂ ನಾವು ಏನಕ್ಕೆ ಬರಲಿಲ್ಲ ಅಂದರೆ, ಎನ್ವೈರ್ಮೆಂಟ್ ಸರಿ ಇರಲಿಲ್ಲ. ರಿಲೀಸ್ ಮಾಡೋದಕ್ಕೆ, ವ್ಯಾಪಾರಕ್ಕೆ, ಯಾವುದಕ್ಕೂ ಒಂದು ಎನ್ವೈರ್ಮೆಂಟ್ ಅಂತ ಇರಲಿಲ್ಲ. ಸ್ವಲ್ಪ ಡಿಸ್ಟೆಬಿಲೈಸ್ಡ್ ಆಗಿತ್ತು ಬಿಕಾಸ್ ಆಫ್ OTT ಪ್ಲ್ಯಾಟ್ಫಾರ್ಮ್ಸ್. ಪೋಸ್ಟ್ ಕೋವಿಡ್ ಕರೆಕ್ಷನ್ಸ್ ನಡೀತಾ ಇತ್ತು ಮಾರ್ಕೆಟಲ್ಲಿ. ಸೊ ಸಿನಿಮಾನ ಅಷ್ಟು ಜನ ಅವ್ರದ್ದು ಬೆಸ್ಟ್ ಎಫರ್ಟ್ಸ್ ಹಾಕಿ ಒಂದು ಸಿನಿಮಾ ಮಾಡಿದ್ದಾರೆ ಅಂದರೆ, ನನ್ನ ಜವಾಬ್ದಾರಿ ಅದನ್ನು ಜನಕ್ಕೆ ತಲುಪ್ಸೋಕ್ಕೆ, ಅದು ಕರೆಕ್ಟಾಗಿ ತಲುಪಿಸೋದು ನನ್ನ ಜವಾಬ್ದಾರಿ. ಅದಕ್ಕೆ ಏನು ಬೇಕು, ತಡ ಆದರೂ ಪರವಾಗಿಲ್ಲ, ಫಿನಾನ್ಷಿಯಲ್ ಪೇನ್ ನಂದು. ದಟ್ ಈಸ್ ಅ ಬರ್ಡನ್ ಫಾರ್ ಮೀ ಆ್ಯಂಡ್ ಮೈ ಪಾರ್ಟ್ನರ್ಸ್. ನಮಗೆ ಕ್ಲಾರಿಟಿ ಇತ್ತು, ನಾವು ಇಷ್ಟು ಶ್ರಮಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ಕರೆಕ್ಟ್ ರೀತಿಯಲ್ಲಿ ಜನಕ್ಕೆ ತಲುಪಿಸ್ಬೇಕು ಅನ್ನೋದು ಆ ಉದ್ದೇಶದಿಂದ ನಾವು ಈ ಟೈಮ್ಗೆ ರಿಲೀಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇರೋದು. ಇನ್ನೊಂದು ಭಾಳ ಹೆಮ್ಮೆ ವಿಷಯ ಏನು ಅಂದರೆ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗೆ ಮೊದಲಾಗೇ ಒಬ್ಬರು ಡಿಸ್ಟ್ರಿಬ್ಯೂಟರ್ ಬಂದು, ಇಲ್ಲ ಸರ್ ಈ ಸಿನಿಮಾ ಮಾಡಬೇಕು, ಇದನ್ನು ಮಾಡ್ತೀನಿ ನಾನು ಅಂತ ಮುಂದೆ ಬಂದು, ಬೆಂಗಳೂರು ಕುಮಾರ್ ಅವರು ನಮ್ಮ ಜೊತೆ ವರ್ಕ್ ಮಾಡ್ತಾಯಿದ್ದಾರೆ. ತುಂಬ ಒಳ್ಳೆ ರಿಲೀಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಅದು ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಪಾಸಿಟಿವ್ ಡಿರೆಕ್ಷನ್ ದಟ್ ಕಂಟೆಂಟ್ ಸಿನಿಮಾಗೆ ಫಸ್ಟೇ ಬಂದು ವ್ಯಾಪಾರ ಮಾತಾಡೋದು, ಇಟ್ಸ್ ಅ ವೆರಿ ಗುಡ್ ಹ್ಯಾಬಿಟ್. ಅದು ಜಾಸ್ತಿ ಆದಷ್ಟು ಇಂಡಸ್ಟ್ರಿ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅಂತ ನನ್ನ ನಂಬಿಕೆ. ಆ್ಯಂಡ್ ವೆಯ್ಟ್ ಮಾಡಿರೋದು ನನಗೆ ಬಿಸ್ನೆಸ್ ಪರ್ಸ್ಪೆಕ್ಟಿವಲ್ಲಿ ಹೆಂಗೆ ವರ್ಕೌಟ್ ಆಗ್ತಾ ಇದೆ ಅನ್ನೋದು ನನಗೆ ಕಾಣಿಸ್ತಾ ಇದೆ. ಸೊ ಇಟ್ ಇಸ್ ವರ್ಕ್ಡ್ ಔಟ್ ಫಾರ್ ಮೀ ಟು ಟೈಮ್ ದ ರಿಲೀಸ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಅಲ್ಲ, ಇರೋ ವಾಸ್ತವ ಅದೇ ಮೇಡಮ್. ನಾನೊಬ್ಬ ರೈಟರು, ಜನನೂ ರೈಟರೇ. ನಾವು ವಾಸ್ತವದಲ್ಲಿ ಒಬ್ಬ ಕತೆಗಾರರಿಗೆ, ಒಬ್ಬ ಅದ್ಭುತ ನಟನಿಗೆ ನಾವೆಷ್ಟು ಬೆಲೆ ಕಟ್ತೀವಿ ಅನ್ನೋದು ಕಾಣಿಸುತ್ತೆ. ಯಾವ ಸಿನಿಮಾಗಳಲ್ಲಿ ಅಂದರೆ ರೈಟರ್ಸ್ಗೆ ಎಷ್ಟು ಸಂಭಾವನೆ ಸಿಗುತ್ತೆ, ಅವ್ರಿಗೆ ಎಷ್ಟು ಗೌರವ ಸಿಗುತ್ತೆ, ಪೋಸ್ಟಲ್ಲಿ ಅವ್ರ ಹೆಸರು ಇರುತ್ತಾ ಇಲ್ವಾ, ಇದೆಲ್ಲ ಡಿಟರ್ಮೈನ್ ಮಾಡುತ್ತೆ. ಕತೆಗೆ ಫೌಂಡೇಶನ್ ಕೊಡೋದು ಫೈನಲಿ ಒಬ್ಬ ರೈಟರು. ಸೊ ಒಂದು ರೈಟರ್ಗೆ ತುಂಬ ಇಂಪಾರ್ಟೆಂಟ್. ನಂಗೆ ಅದು ತುಂಬ ಹೆಮ್ಮೆ ವಿಷಯ ಅಂದರೆ, ಈ ಕತೆ ಬೇರೆಯವ್ರು ಯಾರೋ ಬರ್ದಿರೋದು, ಒಬ್ಬರು ರೈಟರ್ ಕತೆನ ನಾವು ತೊಗೊಂಡು ಅದರಿಂದ ಸ್ಕ್ರೀನ್ ಪ್ಲೇ ಮಾಡಿ ಸಿನಿಮಾ ಕಟ್ಟಿರೋದು. ಆ ಹ್ಯಾಬಿಟ್ಟು ಜಾಸ್ತಿ ಆದಷ್ಟು, ಇವಾಗ ಮಲಯಾಳಂ ಸಿನಿಮಾಲಿ ಅದನ್ನು ತೋರಿಸಿದ್ದಾರೆ. ರೈಟರ್ಸು ಕತೆಗಳು ಬರೀತಾರೆ, ಡೈರೆಕ್ಟರ್ಸ್ ಹೋಗಿ ಅದನ್ನು ಮಾಡ್ತಾರೆ. ಡೈರೆಕ್ಟರ್ ಈಸ್ ಆಲ್ಸೋ ರೈಟಿಂಗ್, ಅಂದರೆ ಇವರು ಕತೆನ ತೊಗೊಂಡು ತುಂಬ ಬರೆದಿದ್ದಾರೆ ಅದ್ರ ಮೇಲೆ. ಸೊ ಅದು ಆ ಕಲ್ಚರ್ ತುಂಬ ಇಂಪಾರ್ಟೆಂಟು ಅನ್ನೋದು ನನ್ನ ಅಭಿಪ್ರಾಯ. ಅಲ್ಲ, ಜನರಲ್ ಸ್ಟ್ಯಾಂಡಿಂಗ್ ಇನ್ ದ ಇಂಡಸ್ಟ್ರಿ ಮೇಡಮ್. ಪ್ರತಿಯೊಬ್ಬ ಅಂದರೆ ಸಿನಿಮಾ ಮಾಡೋಕ್ಕೆ ಒಂದು ಊರು ಬೇಕು,
ಒಬ್ರ ಕೈಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಬ್ಬರು ಹೀರೋ ಇದ್ದರೆ ಆಗಲ್ಲ, ಅಥವಾ ಒಬ್ಬರು ಆ್ಯಕ್ಟ್ರೆಸ್ ಇದ್ದರೆ ಆಗಲ್ಲ, ಒಬ್ಬರು ಡೈರೆಕ್ಟ್ ಇದ್ದರೆ ಮಾತ್ರ ಆಗಲ್ಲ. ಒಂದು ಇಡೀ ತಂಡ ಬೇಕು. ನನಗೆ ಆ ತಂಡನೇ ಆನೆ ಬಲ. ನಮ್ಮೆಲ್ಲರಿಗೂ ಆ ತಂಡನೇ ಆನೆ ಬಲ. ಸೊ ಅದು ಇಂಪಾರ್ಟೆಂಟು. ಅದ್ವೈತ್ ಅವ್ರ ಕೆಲಸ, ಚರಣ್ ಅವ್ರ ಕೆಲಸ, ಸೌಂಡ್ ಡಿಪಾರ್ಟ್ಮೆಂಟ್ ಅವ್ರ ಕೆಲಸ, ನಮ್ಮ ಎಡಿಟರ್ MC ಭರತ್ ಅವ್ರ ಕೆಲಸ, ಪ್ರತಿಯೊಬ್ಬರು ಸಿನಿಮಾ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅದರಿಂದ ಒಂದು ಅದ್ಭುತವಾದ ಸಿನಿಮಾ ಆಗೋಕ್ಕೆ ಸಾಧ್ಯ. ಅದೊಂದೇ ರೀತಿ, ಅದು ಬಿಟ್ಟು ಇನ್ಯಾವುದೂ ಬೇರೆ ರೀತಿ ಇಲ್ಲ. ನೆಕ್ಸ್ಟ್ ಸರೇ ಮಾತಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಹೇಮಂತ್ ಸರ್. ದಾಕ್ಷಾಯಿನಿ ಟಾಕ್. ಎಲ್ಲ ನಮ್ಮ ಸಿನಿಮಾ ಭಾಗಸ್ಥರು, ನಮ್ಮ ಕುಟುಂಬಸ್ಥರಿಗೆ ಎಲ್ಲರಿಗೂ ನಮಸ್ಕಾರ. ಮಹಾಭಾರತದ ಈ ಪೋರ್ಷನ್ನು ಅಜ್ಞಾತವಾಸ ಅನ್ನೋದೇ ವೇಷ ಮರೆಸ್ಕೊಂಡು ಬದುಕಬೇಕು ಅನ್ನೋದೇ. ಇವಾಗ ಲೋಕಲಿಗೆ ಬಂದು ತಲೆ ಮರೆಸ್ಕೊಳ್ಳೋದು ಅಂತೀವಿ ನಾವು. ಇಲ್ಲಿ ತುಂಬ ಸಾಕಷ್ಟು ಮೆಚ್ಚುವಂಥ ಅಂಶಗಳು ಕಾಣ್ತವೆ. ಒಂದು ಏನಪ್ಪ ಅಂದರೆ, ಒಬ್ಬ ಡೈರೆಕ್ಟ್ರು ಇನ್ನೊಬ್ಬ ಡೈರೆಕ್ಟ್ರನ್ನ ಕತೆ ಕೇಳಿಬಿಟ್ಟು ಇದನ್ನು ನೀವು ಮಾಡಿ ಅಂತ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡಿದ್ದು, ಇದು ಇಂಡಸ್ಟ್ರಿ ಬೆಳೆಯೋದಕ್ಕೆ ತುಂಬ ಆರಾಮಾಗಿ ಹೇಮಂತ್ ಹೇಳ್ಬೋದಿತ್ತು, ಇದು ನಾನೇ ಮಾಡಿಬಿಡ್ತೀನಿ ಬಿಟ್ಬಿಡಿ ಅಂತ. ಯಾಕೆಂದರೆ ಅವರು ಈಗಾಗಲೇ ಸಾಕಷ್ಟು ಒಳ್ಳೆ ಸಿನಿಮಾಗಳು ಮಾಡಿರೋರು, ಒಳ್ಳೆ ಕನ್ನಡ ಪ್ರೇಕ್ಷಕರಿಗೆ ಒಳ್ಳೆ ನೆನಪುಗಳನ್ನು ಕೊಟ್ಟಿರೋರು. ಹಾಗಾಗಿ ಯಾಕಂದರೆ ಇದು ಬರೀ ಡೈರೆಕ್ಟ್ರು ಅಂತಲ್ಲ, ಅದು ಕ್ಯಾಮ್ರಾಮನ್ಗಳಿಗೆ ತುಂಬ ಚೆನ್ನಾಗಿದೆ. ಅವ್ರವ್ರ ಕೆಲಸಗಳು ಟಪ ಅಂತ ಹೆಂಗೋ ಮುಗಿಸ್ಕೊಂಡ್ಬಿಡ್ತಾರೆ. ಅದು ಮ್ಯೂಸಿಕ್ ಆಗ್ಬೋದು, ಕತೆಗಾರ ಆಗ್ಬೋದು, ಕಲಾವಿದ ಆಗ್ಬೋದು, ನಿರ್ಮಾಪಕ ಆಗ್ಬೋದು, ಇವರೆಲ್ಲರಲ್ಲೂ ಈ ಎಕ್ಸ್ಚೇಂಜು ಮೊದಲಿತ್ತು. ಇದೆಲ್ಲ ಒಂದು ಗ್ಯಾಪ್ ಆಗಿದೆ. ಇದು ಮತ್ತೆ ಇವರು ಶುರು ಮಾಡಿದ್ದಾರೆ. ಇದು ಒಳ್ಳೆಯದಾಗಲಿ, ಅದು ಹುಟ್ಟಲಿ ಅನ್ನೋದೇ ನಮ್ಮ ಕಲಾವಿದರದು. ಹಾಗಿದ್ದಾಗ ನಾವೆಲ್ಲರೂ ನೆಮ್ಮದಿಯಾಗಿರ್ಬೋದು ನಿಜವಾಗಲೂ. ಹೌದಲ್ಲಪ್ಪ, ಈ ಥರದ ಕತೆಗಳು ಹುಟ್ಟುತ್ತವಲ್ಲ ಅಂದ್ಬಿಟ್ಟು ಇದೊಂದು ಅಂಶ. ಆಮೇಲೆ ತುಂಬ ನಾವು ಕೆಲಸ ಎಲ್ಲ ಮಾಡಿದ್ಮೇಲೆ ಮಾತಾಡ್ತಿದ್ವಿ ಅಂದಾಗ ಅದಕ್ಕೊಂದು ಮತ್ತು ಹೇಮಂತ್ ಅವರು ತಾಯಿ ವಿಚಾರಕ್ಕೆ ಬಂದಾಗ ಅವ್ರ ತಾಯಿನ ಅವ್ರು ಇದ್ದರು ಪೂಜೆ ದಿವಸ ಬಂದು ನಮಗೆಲ್ಲ ಖುಷಿ ಆಯಿತು. ಅವ್ರ ತಾಯಿದೊಂದು ಸ್ವಲ್ಪ ಡಿಸ್ಟರ್ಬ್ ಆಯಿತು, ಅವ್ನ ತಾಯಿನೂ ಹೋದಾಗ. ಆವಾಗ ಅದಕ್ಕೆ ಅವರು ಸ್ವಲ್ಪ ಟೈಮ್ ತಗೊಂಡು ಮತ್ತು ನಮಗೆ ಅದನ್ನು ಚೇತರಿಸ್ಕೊಂಡು ಮತ್ತೆ ಇದಕ್ಕೆ ಶುರುವಾಗಿ ಕುಂತಾಗ ಬೆಂಗಳೂರು ಕುಮಾರ್ ಅವ್ರು ಬಂದಿರೋದು ನಿಜವಾಗ್ಲೂ ಭಾಳ ತುಂಬ ಪ್ರೊಫೆಷ್ನಲಾಗಿ ಬಂದಿರೋದು ನಮಗೆ ಭಾಳ ಖುಷಿ ಆಯಿತು ಈ ಸಿನಿಮಾಗೆ. ಅಂದರೆ ಅವರು ನೋಡಿ, ಯಾಕೆಂದರೆ ಅವರು 9 ಭಾಷೆ ಮಾಡೋರು. ಬೆಂಗಳೂರು ಕುಮಾರ್ ಅಂತ ಅಷ್ಟೇ, ತೆಲುಗು, ತಮಿಳು, ಕನ್ನಡಕ್ಕೂ ಅವ್ರು ಬೆಂಗಳೂರು ಕುಮಾರ್ ಬಂದಿರೋದು, ಅದು ನಮ್ಗೆ ತುಂಬ ಪ್ಲಸ್ ಆಗಿದ್ದು. ಇದು ನಿಜವಾಗ್ಲೂ ಇದು ನಮಗೆ ನಮ್ಮ ಸಿನಿಮಾಗೊಂದು ನಿಜವಾಗ್ಲೂ ಒಂದು ಅಜ್ಞಾತವಾಸಿ ಅಂತ ಧೈರ್ಯ. ಇನ್ನು ಜನಾರ್ದನ್ ಈ ಕತೆ ಹೇಳಿದಾಗ ಫಸ್ಟು ಜನಾರ್ದನ್ ಹೇಳಿದ ತಕ್ಷಣ ಯಾರು ಜನಾರ್ದನ್ ಈ ಕತೆ ಮಾಡಿತ್ತು ಅಂತಂದರೆ ಅವ್ರ ಗುರುಗಳು ಅಂತ. ಒಂದು ಸ್ವಲ್ಪ ಸೈಲೆನ್ಸು. ಯಾವ ಪಾತ್ರ ಕೇಳಿದ್ರೂ ಇದ್ಯಾರು ಮಾಡ್ತಾರೆ, ಅದ್ಯಾರು ಮಾಡ್ತಾರೆ, ಇಂತಿಂಥವ್ರು ಮಾಡ್ತಾರೆ ಅಂದರೆ ಎಲ್ಲ ಪಾತ್ರಗಳ ಬಗ್ಗೆನೂ ಹೊಟ್ಟೆ ಕಿಚ್ಚಾಗಂಗಿದೆ. ಶರತ್ ಒಂಥರ ಡಬಲ್ ಹೊಟ್ಟೆ ಕಿಚ್ಚಾಗತ್ತೆ. ಇವರು ಜ್ಯೋತಿಷಿಗಳು, ಇಡೀ ಈ ಸಿನಿಮಾಗೆ ಜ್ಯೋತಿಷಿಗಳು ಇವರೇ. ಸುಮ್ಮನೆ ಸೈಲೆಂಟಾಗಿ ಕೂತಾರೆ ನೋಡಿ ಇವರು, ರವಿಶಂಕರ್ ಗೌಡ್ರು ಅವರೇ ನಿಜವಾದ ಜ್ಯೋತಿಷಿಗಳು ಈ ಸಿನಿಮಾಗೆ. ಬೂಸ್ರೇ ಬಿಡಲ್ಲ. ಹೇಮಂತ್ ಅವಾಗಲೇ ಸೈಡ್ ಕರ್ಕೊಂಡು ಹೇಳಿದ್ರು, ಇದು ಮರ್ಡರ್ ಮಿಸ್ಟರಿ ಸಿನಿಮಾ, ಜಾಸ್ತಿ ಕತೆ ಬಗ್ಗೆ ಬಿಟ್ಕೊಡ್ಬಿಡಿ, ಇಲ್ಲಾಂದ್ರೆ ನೀವು ಮರ್ಡರ್ ಆಗ್ತೀರಾ ಅಂತ. ಸೊ ಹಾಗಾಗಿ ಸೈಲೆಂಟಾಗಿ ಕೂತಿದ್ದೀನಿ. ಆ ಥರದ್ದು ಯಾರ ಪಾತ್ರಗಳು ಕೇಳಿದ್ರು, ಪಾವನ ಅವ್ರದ್ದಾಗ್ಬೋದು, ಸಿದ್ದುದಾಗ್ಬೋದು, ಈ ಎಲ್ಲ ಕ್ಯಾರೆಕ್ಟರ್ ಬಂದಾಗ ಇವ್ರ್ಯಾರು ಮಾಡ್ತಾರೆ, ಅವ್ರ್ಯಾರು ಮಾಡ್ತಾರೆ ಈ ಥರದ್ದು. ಆಮೇಲೆ ಒಂದು ಸಣ್ಣದಾಗಿ ಹೌದಲ್ಲಪ್ಪ, ಮುಂದೆ ಈ ಕೊಲೆ ಇದು ನಮ್ಮ ಕೆಲವು ಕೊಲೆಗಳು ನಿಮಗೆ ಮೆಂಟಲಿನೂ ಆಗುತ್ತೆ, ಫಿಸಿಕಲಿ ಆಗುತ್ತೆ. ಈ ಅದೇ ನಮ್ಗೆ ಹೇಳಿದ್ವಲ್ಲ ತಲೆಮರೆಸ್ಕೊಳ್ಳೋದು ಅಂತ, ಒಳಗೆ ತಳದೊಳಗೆ ನನ್ನೊಳಗೆ ಈ ಥರದ್ದು ಕೊಲೆ ಆದಾಗ ಏನು ಮಾಡೋಣ, ಯಾರಿಗೆ ಹೇಳೋಣ? ಈ ಥರದ್ದೇನೋ ಒಂದು ಮಾಡಿ ಮೊಸರು ಮಜ್ಜಿಗೆ ಮಿಕ್ಸಿಲಾಗಿ ಕರೆದು ರುಬ್ಬಿಬಿಟ್ಟವ್ರು ಇದನ್ನು ಹೆಂಗೆ ತಪ್ಪಿಸ್ಕೊಳಕ್ಕಾಗಲ್ಲ. ಆಮೇಲೆ ಎಲ್ಲೆಲ್ಲೂ ಆ ಥರದ್ದು ಒಂದು ಇದಕ್ಕೆ ಸಪೋರ್ಟಿವ್ ಆಗಿ ತುಂಬ ಅದ್ಭುತ. ಚಿಕ್ಕಮಂಗ್ಳೂರಿನ ಯಾವ್ಯಾವೋ ಮನೆಗಳು ಅಲ್ಲಿ, ಅವು ಸುಮಾರು ಅವೆಲ್ಲ 500-600 ವರ್ಷದ ಹಳೇ ಮನೆಗಳು, ಒಂದೊಂದು ಕಿಲೋಮೀಟ್ರ್ ಮನೆಗಳು. 9 ವೆಂಕಟರಮಣ ಸ್ವಾಮಿ ಥರದ್ದು 9 ಮನೆಗಳು. ನಮ್ಮ ಇವ್ರು ಸಿನಿಮಾಗೆ ಮಾಡಿದ್ವಿ ನಾವು. ನನಗೆ ಒಂದು ಬಾಗಿಲು ತೆಗೆದು ಇದು ಆಚಾರಕ್ಕೆ ಕುಂತ್ಕೊಳ್ಳೋಕ್ಕೆ, ಇದು ಉಣ್ಣಕ್ಕೆ, ಇದು ಮಲ್ಕೊಳ್ಳೋಕ್ಕೆ, ಇದು ಮತ್ತು ಒಳಗೆ ಅವೆಲ್ಲ ಬಾಗ್ಲಕ್ಕೆ ಅಲ್ಲಿ ಅಡುಗೆ ಮಾಡ್ಕೊಂಡು ಅಲ್ಲೂ ಇರ್ಬೋದು ಅಂತ. ಹೀಗೆ ಲೈನ್ಗೆ ಒಂದು ದೊಡ್ಡ 9-10 ದ್ವಾರಗಳಿರೋ ಆ ಮನೆ. ಅದು ಯಾರ್ದು ಆ ಮನೆ, ಅದು ನಮ್ಮ ಸಿನಿಮಾಗೆ ಸಂಬಂಧಪಟ್ಟವ್ರದ್ದು ಮನೆಯೇ ಅದು. ಆ ಥರದ್ದು ಲೊಕೇಶನ್ಗಳು
ಈ ಕಥೆಗೆ ಪೂರ್ವಕವಾಗಿ ಅದು ಹೇಳ್ತಿರೋದು ಆ ಥರದ ಪೂರ್ವಕವಾಗಿ ಇಷ್ಟೆಲ್ಲ ಮಾಡಿದಾಗ ನಮಗೊಂದು ಸಣ್ಣದಾಗಿ ಏನಪ್ಪ ಅಂತಂದರೆ ಒಂದು ಭಯ ಹುಟ್ಟಿದ್ದು ಈ ಕೊಲೆ ಯಾಕಂದರೆ ಈಗಾಗಲೇ ಕೊಲೆ ಬಗ್ಗೆ ಸಾಕಷ್ಟು ಒಳ್ಳೆ ಸಿನಿಮಾಗಳು ಬಂದುಬಿಟ್ಟಿದ್ದಾವೆ, ಸಾಕಷ್ಟು ಒಳ್ಳೆ ಸಿನಿಮಾ ಬಂದಿದ್ದಾರೆ. ಒಂದು ಸಣ್ಣ ಆಸೆ ಒಂದು ಹುಟ್ಟಿದ್ದೇನಂತಂದರೆ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಒಳ್ಳೆ ಸಿನಿಮಾಗಳು ಬಂದಿದ್ದಾವೆ. ಆ ಒಳ್ಳೆಯ ಸಿನಿಮಾಗಳ ಸಾಲಿನಲ್ಲಿ ಜನಾರ್ದನ್ ಮತ್ತು ಹೇಮಂತ್ ರಾವ್ ಇದನ್ನು ಸೇರಿಸ್ತಾರೆ ಅನ್ನೋದೊಂದು ನಂಬಿಕೆ. ಯಾಕೆಂದರೆ ಆ ಥರದ ಕೆಲಸ ಎಲ್ಲರದೂ ಇದು ಪಾತ್ರದ ಜೊತೆ ಇರೋದು, ಪಾತ್ರವನ್ನು ವ್ಯಕ್ತಪಡಿಸೋದಲ್ಲ. ಎಲ್ಲರೂ ಅಷ್ಟೇ. ಆಮೇಲೆ ಅದಕ್ಕೆ ನಮಗೆ ಸ್ಪರ್ಧಿಯಾಗಿ ಅದ್ವೈತ್ ಕೆಲಸ ಮಾಡ್ತಾರೆ. ಈಗಿನ್ನೂ ಗೊತ್ತಿಲ್ಲ ನಮಗೆಲ್ಲರಿಗೂ ತಲೆ ಮಾಡಿದಂಗೆ ಚರಣ್ ಏನು ಮಾಡಿದಾರೋ ನಮಗಿನ್ನೂ ಗೊತ್ತಿಲ್ಲ. ಅವ್ರನ್ನ ಕ್ಯಾರೆಕ್ಟ್ರಾಗಿ ಉಳ್ಕೋಬೋದು ಗೊತ್ತಿಲ್ಲ. ಇವರೆಲ್ಲ ಆಗಲೇ ಅದನ್ನು ನಾವು ಬರೀ ಅಲ್ಲಿ ಪಾತ್ರವನ್ನು ಮಾಡಿದವರು, ಇವರೆಲ್ಲ ಪ್ರೇಕ್ಷಕರಾಗಲೇ ಇದನ್ನು ನೋಡಿಬಿಟ್ಟಿದ್ದಾರೆ. ಇದನ್ನು ನೋಡಿ ಹಾಗಾಗಿ ಇವರು ನಮಗೇನು ಬಿಟ್ಕೊಡ್ತಿಲ್ಲ ಆಗಿದೆ ಅಂತ. ಹಾಗಾಗಿ ಈಗ ನಮಗೆ ಒಂದು ಈ ಥರದೊಂದು ಹೊಸ ಪ್ರಯತ್ನಕ್ಕೆ ಒಂದು ನಿಮ್ಮೆಲ್ಲರ ಅದೇ ಮತ್ತು ಒಂದು ಪ್ರೋತ್ಸಾಹ ನಮಗೆ ಬೇಕು. ಯಾಕಂದರೆ ಕನ್ನಡ ಚಿತ್ರರಂಗದಲ್ಲಿ ನೀವುಗಳು ಹೊಸತನಕ್ಕೆ, ಹೊಸಬರಿಗೆ, ಈ ಥರದ ಹೊಸ ವಿಚಾರಗಳಿಗೆ ನಮ್ಮಲ್ಲಿ ಮಾಡಿದಾಗ ನೀವು ತುಂಬ ನಿಮ್ಮದು ಅಂತ ನೀವು ಹೆಗಲ ಮೇಲೆ ಎತ್ಕೊಂಡು ಅದಕ್ಕೆ ಸಪೋರ್ಟ್ ಮಾಡಿದ್ದೀರಾ, ಅದನ್ನು ಪ್ರೋತ್ಸಾಹ ಕೊಟ್ಟಿದ್ದೀರಾ, ಆ ಸಿನಿಮಾನ ನೀವು ಉಳಿಸಿದ್ದೀರಾ. ಇದಕ್ಕೆ ಈ ಅಜ್ಞಾತವಾಸಿ ಸಿನಿಮಾಗೆ ನೀವೆಲ್ಲರೂ ಮನದುಂಬಿ ಸ್ವಇಚ್ಛೆಯಿಂದ ಮಾಡ್ತೀರಾ, ಮಾಡಿ ಅಂತ ನಿಮಗೆ ಮನದುಂಬಿ ಪ್ರೀತಿಯಿಂದ ನಾವು ಕೇಳ್ಕೊತಾ ಇದ್ದೀವಿ. ಹಾಂ ಮೇಡಮ್, ಹೌದು ಮೇಡಮ್. ಹಾಂ, ನೀವು ಬುಡಕ್ಕೆ ಬಂದ್ಬಿಟ್ರಪ್ಪ ಒಂದೇ ಸರಿ. ಕೇಳೇ ಬಿಟ್ರು. ನಾನೇನು ಬಾಯಿ ತಪ್ಪು ನೋಡಿ ಆಲೇ ವಿಷ ಇದು ಎಲ್ಲಿ ಬೇಕಾದ್ರೆ ಹುಟ್ಟು ಬದ್ಕೋದು ವಿಷ ಯಾರಿಗೂ ಈಗ ಪಕ್ಕದಲ್ಲಿ ಎಲ್ಲಿ ಕೂತಿದ್ದೋ ಗೊತ್ತಿಲ್ಲ, ಅದು ಹುಟ್ಟುತ್ತೆ. ಅದೇ ಹೆಂಗೆ ಹುಟ್ಟಿತು ವಿಷ ಅನ್ನೋದೇ ಅದರದ್ದೇ ಆಶ್ಚರ್ಯ. ಅದು ನಾವು ಕತ್ತಿನ ಕೊಂದ್ವ, ಅದೇ ದೈಹಿಕವಾಗಿ ಕೊಂದ್ವ, ಮಾನಸಿಕವಾಗಿ ಕೊಲ್ತೀವ, ಸುಮ್ಮನೆ ಅದು ಗಾಳಿಗೆ ಬಂದ್ಬಿಟ್ಟು ಉಸಿರು ಕುಡಿದ್ಬಿಟ್ಟು ಸತ್ತೋದ. ಅವರೇ ಎಲ್ಲ ಅವ್ರ ಜ್ಯೋತಿಷಿಗಳು ಮೇಡಮ್. ಇದು ಕೊಲೆಗೆ ಯಾವ್ದನ ಜ್ಯೋತಿಷ್ಯ ಇದ್ದಾನ ನೋಡಿ, ಇವರೇ ಜ್ಯೋತಿಷ ಕೊಲೆಗೆ. ಏನು ಅವ್ರೇನು ಲೇಡಿ ಸುಮ್ಮನೆ ಅಂದ್ಕೊಂಡ್ರ? ನೋಡಿ ಗೊತ್ತಾಗತ್ತೆ ನಿಮಗೆ. ಯಾವ್ದು ಮ್ಯಾಮ್? ಹಾಗಾಗಿ ನಮ್ಗೆ ತುಂಬ ಒಂದು ಇದರಿಂದ ನಾವು ಅಂದ್ಕೋತಿದ್ದೀವಿ, ನೀವೆಲ್ಲ ಇದನ್ನು ಮೆಚ್ತೀರಾ. ಇದೊಂದು ಬೇರೆ ಥರದ ಒಂದು ಪ್ರಯತ್ನ. ಯಾಕೆಂದರೆ ನಾವು ಈಗ ಸಾಕಷ್ಟು ಎಲ್ಲ ಸಿನಿಮಾಗಳಿಗೆ ಬರ್ತೀವಿ, ಒಂದು ರೀತಿ ನಾವು ನೋಡ್ಬಿಟ್ಟು ಹೌದು ನಮ್ಗೆ ಸಪೋರ್ಟ್ ಮಾಡಿ ಅಂತ ನಾವು ಅದಕ್ಕೆ ನಾವು ಪೇಯ್ಡು ದುಡ್ಡಿಸ್ಕೊಂಡಿರ್ತೀವಿ, ಹೇಳ್ತೀವಿ. ಇದು ಬೇರೆ ಥರದ್ದೊಂದು, ಯಾಕೆಂದರೆ ಎಲ್ಲರೂ ಪ್ರಯತ್ನ ಮಾಡಿರೋದ್ರಿಂದ ನಮಗೂ ಎಲ್ಲನೂ ಒಂದು ಕಡಿತಾ ಇರ್ತದೆ ಹೊಸತನಕ್ಕೆ, ಹೊಸ ವಿಚಾರಗಳನ್ನು. ನಮ್ಮ ಇದರಲ್ಲೂ ನಾವು ಬೆಣ್ಣೆ ಥರ ಕಡ್ಬಿಟ್ಟು ಶುದ್ಧವಾಗಿ ಏನೋ ತೆಗಿಯೋಕ್ಕೆ ಟ್ರೈ ಮಾಡಿರೋಣ ಅಂತ ಆ ಥರದೊಂದು ಪ್ರಯತ್ನ ಮಾಡಿದ್ದೀವಿ. ಇದನ್ನು ಅದರದ್ದು ಒಮ್ಮತದಿಂದ ನಾವೆಲ್ಲರೂ, ಹೌದಲ್ವಾ? ಹೌದಾ? ನಿಮ್ಮ ಸಪೋರ್ಟ್ ನಮಗೆ ಬೇಕು 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 ಬೇಕು. ಥ್ಯಾಂಕ್ ಯು. ನನ್ನ ಇದು ಬಂದಾಗ ನಾನು ನಿಮ್ಗೆ ಅವೆಲ್ಲ ಹೇಳಿದೆ, ಪಾತ್ರದ ಜೊತೆ ಇರೋದು ಬೇರೆ, ಪಾತ್ರವನ್ನು ವ್ಯಕ್ತಪಡಿಸೋದು ಬೇರೆ ಅಂತ. ಹಾಗಾಗಿ ನಾನು ಈ ಪಾತ್ರ ಜೊತೆ ಇದ್ದೀನಿ. ನನಗಿರೋ ಕೇಳಿದಾರೆ ಅಷ್ಟೇ, ಸರ್ ನೀವು ಅಲ್ಲಿ ಇದ್ಬಿಡಿ, ನಾವು ಮಿಕ್ಕಿದ್ದು ನಾವು ಮಾಡ್ಕೋತೀವಿ ಅಂತ. ನಾನು ಅಲ್ಲಿದ್ದೀನಿ ಅಷ್ಟೇ. ಯಾವುದೇ ಥರದ ಅಲಂಕಾರ ಮಾಡೋಕ್ಕೆ ಹೋಗಿಲ್ಲ ಇಲ್ಲಿ, ಬೇಡ ಅಂತ. ನೀವು ಕತೆ ಕೇಳಿದ್ರೆ ನಿಮಗೆ ಮಾಡಬೇಕು ಅಂತ ಅನಿಸಲ್ಲ. ಈಗ ನಾನು ಸಿನಿಮಾ ನೋಡಿ ನೀವೇ, ಇವಾಗ ನಮ್ಮಲ್ಲಿ ಸತ್ರೂ ಅಲಂಕಾರ ಮಾಡ್ತಾರೆ, ಬದುಕಿದ್ರೂ ಅಲಂಕಾರ ಮಾಡ್ತಾರೆ. ಅದ್ರ ಪೇಯ್ನ್ ಡಿಫ್ರೆನ್ಸ್ ಅಲ್ವಾ, ಖುಷಿ ಡಿಫ್ರೆನ್ಸ್ ಅಲ್ವಾ, ಡಿಫ್ರೆನ್ಸ್ ಆಗುತ್ತಲ್ಲ ಅದಕ್ಕೆ ಅಲ್ವಾ. ಹೂವು ಎರಡಕ್ಕೂ ಬಳಸ್ತೀವಿ, ಅದಕ್ಕೂ ಬಳಸ್ತೀವಿ, ಇದಕ್ಕೂ ಬಳಸ್ತೀವಿ. ಆ ಹೂವು ನಮಗೆ ನಲುಗ್ದಂಗೆ ಕಾಣುತ್ತೆ ಸತ್ತಾಗ. ಅದೇ ಹೂವು ಯಾರನ್ನ ಹುಟ್ಟಿದ್ರೆ ಹಾಕಿದಾಗ ಎಷ್ಟು ಚೆನ್ನಾಗಿದೆ, ಎಷ್ಟು ಕಲರ್ಫುಲ್ ಆಗಿದೆ ಅಂತ ಅನಿಸುತ್ತೆ. ಈ ಥರದ ತಾಕ್ಲಾಟಗಳನ್ನ ಜನಾರ್ದನ್, ಯಾಕೆ ಜನಾರ್ದನ್ ಬಗ್ಗೆ ತುಂಬ ಬೇರೆ ಥರದಲ್ಲಿ ಒಟ್ಟು ಭಾರತೀಯ ಚಿತ್ರರಂಗದಲ್ಲಿ ಬೇರೆ ಥರ ನಿಲ್ತಾರೆ ಅಂತಂದರೆ, ಅದು ನಿಜವಾಗ್ಲೂ ಅದು ಗುಲ್ಟು ಆಗ್ಬೋದು,
ಆಮೇಲೆ ಇದಾಗ್ಬೋದು, ಅದಕ್ಕೊಂದು ಬೇರೆದೊಂದು ಕೊಟ್ಟಿರ್ತಾರೆ. ನನಗೆ ಒಂದು ಕ್ಷಣ ಇದು ಹೆಂಗೆ ಇದು ಸಾಧ್ಯನಾ ಅಂತ ಅನ್ನಿಸ್ತು. ಆದರೆ ಯಾವುದೇ ಒಬ್ಬ ಮನುಷ್ಯನಿಗೆ ಹುಟ್ಟೋದಕ್ಕೆ ಅವನಿಗೆ ಸಹಜ, ಅದು ನೇಚರ್ದು ಹುಟ್ಬೋದು. ಸಾಯಿಸೋದು ಯಾರಿಗೂ ಹಕ್ಕಿಲ್ಲ, ಹೌದಲ್ವಾ? ಯಾರನ್ನೂ ಸಾಯಿಸೋದಕ್ಕೆ ಯಾವುದಕ್ಕೂ ಹಕ್ಕಿಲ್ಲ, ಅದು ಯಾರೇ ಆಗಿರಲಿ. ಅದು ಸಾಯಿಸಬಾರ್ದಲ್ವಾ? ಸಾಯಿಸೋದು ಸ್ವತಂತ್ರ ಯಾರು ಕೊಡ್ತಾರೆ ಅದನ್ನು? ಅದರದೇ ಕ್ವಶನ್ ಮಾರ್ಕ್ ಇದು ಮಾಡೋದು. ಅದು 11th ಆನ್ಸರ್ ಮಾಡಿದ್ರೆ ಬೆಟರ್ ಅನ್ಕೊತೀನಿ. ಅಲ್ಲ, ನನಗೆ ನೀವು ಎಷ್ಟು ಕೇಳಿಸಿದ್ರು ನಾನು ಹೆಂಗೆ ಉತ್ತರ ಕೊಡಲಿ ಹೇಳಿ? ನನಗೆ ಪಾಂಡವರಾಗ ಬಲ್ಲ ಒಳಗೆ ಬಚ್ಕೋಬೇಕಾಯ್ತು ಸರ್. ಅಷ್ಟು ಜನ ಒಳಗೆ ಇರಬೇಕಾಯ್ತು. ಪಾಂಡವರಲ್ಲ, ಹೌದೌದು, ಅದೇ ಪಾಂಡವ್ರ ಥರ ಇದ್ದೀನಿ. ಪಾಲ್ಟು ದುರ್ಯೋಧನಂದು ಅಂತ. ಇಲ್ಲ, ಆ ಥರದ್ದಲ್ಲ, ನಿಜವಲ್ಲ. ಆ ಥರದಲ್ಲಿ ನನಗೆ ನನಗೆ ತುಂಬ ದಿವಸಗಳಾದ್ರೂ ನನಗೆ ಈಗ ಸಾಕಷ್ಟು ನನಗೆ ಗೊತ್ತಿರೋ ಪ್ರಕಾರ ಒಂದಷ್ಟು ನೆನಪುಗಳು ಪ್ರೇಕ್ಷಕರು ಕೊಟ್ಟಿದ್ದೀನಿ. ಈ ಸಿನಿಮಾದ ನೆನಪು ಕೂಡ ನಿಜವಲ್ಲೂ ನಿರಂತರವಾಗಿರುತ್ತೆ ಅಂತ ನನಗೊಂದು ನಂಬಿಕೆ ಇದೆ. ಅದರದ್ದು ಪೂರ್ತಿ ಶ್ರೇಯಸ್ಸು ನಮ್ಮ ಜನಾರ್ದನ್ನು ಮತ್ತು ಹೇಮಂತ್ಗೆ ಹೋಗಬೇಕು. ಅದ್ರ ಕತೆ ಹೇಳಿದಾಗ ಒಂದು ಕ್ಷಣ ಹೌದು, ಎಲ್ರಿಗೂ ಒಂಥರ ನನಗಂತೂ ಭಯ ಆಯಿತು. ಆದರೆ ಇಲ್ಲ, ಇದು ಬೇರೆ ಥರದ್ದು ತುಂಬ ಒದ್ದಾಡ್ಕೊಂಡೇ ಮಾಡಿದ್ದೀನಿ. ಅದು ಈ ಪಾತ್ರ ಬಿಡ್ತಿಲ್ಲ, ತುಂಬ ಕಾಟ ಕೊಟ್ಟು ಕೀಟ್ಲೆ ಕೊಟ್ಟು ನೆಮ್ಮದಿಯೆಲ್ಲ ಹಾಳು ಮಾಡಿಬಿಟ್ಟಿದೆ. ಆಮೇಲೆ ಯಾರ್ಯಾರು ಉತ್ತರ ಕೊಡಬೇಕು ಅಂತ. ಆದರೆ ಆ ಥರದ್ದು ಆಗಲ್ಲ. ಹೌದು, ಈ ಥರದ್ದು ಆಗುತ್ತಾ ಆಗ್ತಾನೆ ಇರುತ್ತಾ ಅನ್ನೋ ಪ್ರಶ್ನೆ ನಿಮಗೂ ಬರುತ್ತೆ, ನಿಮಗೂ ಬರುತ್ತೆ, ನನಗೂ ಬರುತ್ತೆ. ಎಲ್ಲರಿಗೂ ನಮಸ್ತೆ. ಥ್ಯಾಂಕ್ ಯು ಫಾರ್ ಕಮಿಂಗ್ ಆ್ಯಂಡ್ ಗಿವಿಂಗ್ ಟೈಮ್. ನಾನು ಹೇಮಂತ್ ಜೊತೆ ಫಸ್ಟ್ ಡಿಸ್ಕಸ್ ಮಾಡಿದಾಗ ವಿ ಡಿಸೈಡೆಡ್ ಟು ಮೇಕ್ ಗುಡ್ ಕಾಂಟೆಂಟ್ ಮೂವಿ. ನಮ್ಮ ಫೋಕಸ್ಸು ವಿ ಜಸ್ಟ್ ವಾಂಟೆಡ್ ಟು ಬ್ರಿಂಗ್ ಅಮೇಝಿಂಗ್ ಕಾಂಟೆಂಟ್ ಫಾರ್ ದ ಕನ್ನಡ ಆಡಿಯನ್ಸ್ and just to do good films. And ಎಲ್ಲರಿಗೂ first of all thanks to Hemant for giving this opportunity to partner with him. That is true because there are very few good filmmakers and producers in the state. ಅದರಲ್ಲಿ ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್ ಆ್ಯಂಡ್ thankful to Hemant. And I actually would like to congratulate the entire team, the technicians, Jana, all the actors. They have done a fantastic job. ನಾನು ರಾಕ್ ಕಟ್ ನೋಡಿದ್ದೀನಿ ಆ್ಯಕ್ಚುಲಿ, ಸೊ ನನಗಂತೂ ತುಂಬ ಇಷ್ಟ ಆಗಿದೆ. ಆ್ಯಂಡ್ ಐ ಫೀಲ್ ಲೈಕ್ ದ ಮೂವಿ ಹ್ಯಾಸ್ ಕಮ್ ಔಟ್ ರಿಯಲಿ ವೆಲ್. ನಾನು ಒಳ್ಳೆ ಕಾಂಟೆಂಟ್ ಕೊಡ್ತಾ ಇದ್ದೀವಿ ಅಂತ ನನಗೆ ತುಂಬ ಭರವಸೆ ಇದೆ. ಸೊ ಐ ಆಮ್ ನರ್ವಸ್ ಆ್ಯಂಡ್ ಎಕ್ಸೈಟೆಡ್ ಫಾರ್ April 11th and I'm hoping people like the trailer as well. Thank you so much. ನಾನು ಹೇಳ್ಬೇಕಾಗಿದ್ದು 90% ಪಾವನ ಅವ್ರು ಕವರ್ ಮಾಡಿಬಿಟ್ರು ಆಗಲಿ ಸ್ಪೀಚಲ್ಲಿ. ಸೊ ಜಸ್ಟ್ ಈ ಸ್ಟೋರಿ ಬಗ್ಗೆ ಹೇಳೋದಾದರೆ, ಎನ್ ಐಡಿಯಾ ಕ್ಯಾನ್ ಸ್ಪಾರ್ಕ್ ಅ ಲಾಂಗ್ ಜರ್ನಿ ಅಂತ ಅಂದ್ಬಿಟ್ಟು ಒಂದು ಮಾತಿದೆ. ಸೊ ನಾವೆಲ್ಲರೂ ಆ್ಯಸ್ ಎ ಟೀಮ್ ಒಟ್ಟಿಗೆ ಬಂದು ಅಜ್ಞಾತವಾಸಿ ಸಿನಿಮಾ ಮಾಡೋದಕ್ಕೆ ಬಿಗ್ಗೆಸ್ಟ್ ಸ್ಪಾರ್ಕ್ ವಾಸ್ ದಿ ಸ್ಟೋರಿ ಐಡಿಯಾ. ಸೊ ಕತೆ ಬಗ್ಗೆ ಹೇಳೋದಾದರೆ 1997 ಮಲೆನಾಡು ರೀಜನಲ್ಲಿ ನಡೆಯೋಂಥ ಒಂದು ಕಾಲ್ಪನಿಕ ಕತೆ, ಒಂದು ಸಣ್ಣ ಹಳ್ಳಿಯಲ್ಲಿ ನಡೆಯೋಂಥ ಕಾಲ್ಪನಿಕ ಕತೆ. ಆ ಹಳ್ಳಿಯಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಸ್ಥಾಪನೆ ಆಗಿ ಒಂದು 25 ವರ್ಷ ಆಗಿರುತ್ತೆ. ಯಾವುದೇ ರೀತಿ ಒಂದು ಸಣ್ಣ ಕ್ರೈಮ್ ಆದರೂ ಆಗಲಿ, ಒಂದು ಯಾವುದೇ ರೀತಿ ಕೇಸ್ ಕೂಡ ರಿಪೋರ್ಟ್ ಆಗಿರಲ್ಲ. 1997 ಫಾರ್ ದಿ ವೆರಿ ಫಸ್ಟ್ ಟೈಮ್ ಒಂದು ಮರ್ಡರ್ ರಿಪೋರ್ಟ್ ಆಗುತ್ತೆ. ಸೊ ಯಾವುದೇ ರೀತಿ ಕೇಸ್ಗಳು ಇಲ್ಲದೇ ಇರೋ ಕಾರಣ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಕೂಡ ಹಳ್ಳಿಯಲ್ಲಿ ಜನಸಾಮಾನ್ಯರ ಥರನೇ ಬದುಕ್ತಾ ಇರ್ತಾರೆ. ಸೊ ವೆರಿ ಫಸ್ಟ್ ಟೈಮ್ ಒಂದು ಕೇಸ್ ಬಂದಾಗ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋಂಥ ಪೊಲೀಸ್ ತಂಡ ಅದನ್ನು ಹೇಗೆ ಸಾಲ್ವ್ ಮಾಡ್ತಾರೆ,
ಅದು ಸ್ಟಾರ್ಟ್ ಆಫ್ ದಿ ಸ್ಟೋರಿ. ಸೊ ನನಗೆ ಗುಲ್ಟು ಆದ ನಂತರ ಸ್ವಲ್ಪ ಕ್ಲೂಲೆಸ್ ಆಗಿದ್ದೆ, ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು. ಇದರಲ್ಲಿ ಒಂದು 2 ಸಿನಿಮಾ ಐಡಿಯಾಗಳಿತ್ತು, ಬಟ್ ಯಾವುದೂ ಮೆಟೀರಿಯಲೈಸ್ ಆಗ್ತಾ ಇರಲಿಲ್ಲ, ಮುಂದಕ್ಕೆ ಹೋಗ್ತಾ ಇರಲಿಲ್ಲ. ಅಜ್ಞಾತವಾಸಿ ಕತೆ ನನಗೆ ಕೋವಿಡ್ ಟೈಮಲ್ಲಿ ಕೃಷ್ಣರಾಜ್ ಅವರು ಬಂದು ಹೇಳ್ತಾರೆ. ನನಗೆ ಫಾರ್ 3 ರೀಸನ್ಸ್ ತುಂಬ ಎಕ್ಸೈಟ್ ಮಾಡ್ತು ಈ ಕತೆ. ಫಸ್ಟು ಸ್ಕ್ರೀನ್ ಪ್ಲೇ ಡಿಸೈನ್ ಆಗಿದ್ದ ರೀತಿ, ಸೆಕೆಂಡು ಮೆಥಡ್ ಆಫ್ ಕಿಲ್ಲಿಂಗ್ ಆ್ಯಂಡ್ ದಿ ಮೋಟಿವ್ ಬಿಹೈಂಡ್ ದ ಕಿಲ್. ಈ 3 ಈ ಥ್ರಿಲ್ಲರ್ ಜಾನ್ರದಲ್ಲಿ ತುಂಬ ಫ್ರೆಶ್ ಆಸ್ಪೆಕ್ಟಲ್ಲಿ ಅವರು ಸ್ಟೋರಿ ಮತ್ತು ಸ್ಕ್ರೀನ್ ಪ್ಲೇ ಬರೆದಿದ್ರು ಅಂತ ಅನಿಸ್ತು. ಎಕ್ಸೈಟ್ ಆಯಿತು. ನಾನು ಹೇಮಂತ್ ಅವ್ರಿಗೆ ಕಥೆನ ಹೇಳಿದೆ. ಸೊ ಹಿ ಫೆಲ್ಟ್ ದ ಸೇಮ್, ಚೆನ್ನಾಗಿದೆ ಇದು ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ಐಡಿಯಲ್ ಚಾಯ್ಸ್ ನಿಮ್ಗೆ ಯಾರ ಜೊತೆ ಕೆಲಸ ಮಾಡಬೇಕು ಅಂತ ಹೇಳ್ತೀರಾ ಅಂದ ತಕ್ಷಣ ನನಗೆ ಫಸ್ಟು ನೆನಪಾಗಿದ್ದು ರಘು ಸರ್. ನನಗೆ ರಘು ಸರ್ ಒಂಥರ ಗೋಲ್ಡ್ ಮೈನ್ ಇದ್ದಂಗೆ. ಐ ಕೀಪ್ ಕಮಿಂಗ್ ಬ್ಯಾಕ್, ಮತ್ತು ವಾಪಸ್ ಬಂದು ಹೊಸ ಪಾತ್ರ ಯಾವುದೇ ಸಿಕ್ಕಿದ್ರು ಸರಿ ರಘು ಸರ್ ಜೊತೆಗೆ ಕೆಲಸ ಮಾಡಬೇಕು ಅಂತ ತುಂಬ ಅಂದರೆ ಒಂದು ದಾರಿ ಹುಡ್ಕೊತಾ ಹೋಗ್ತೀನಿ, ರಘು ಸರ್ ಜೊತೆಗೆ ಏನೋ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು. ಪವನ್ ಅವರು ಅಫ್ಕೋರ್ಸ್ ಎಸ್, ನಾಟ್ ದಿ ಫಸ್ಟ್ ಚಾಯ್ಸ್, ಬಟ್ ಒಂದು 8-9 ಆ್ಯಕ್ಟ್ರೆಸಸ್ನ ನಾವು ಆಡಿಷನ್ ಮಾಡಿದ್ವಿ. ಒಂದು ಪರ್ಟಿಕ್ಯುಲರ್ ಮೊನಲಾಗ್ ಇದ್ದು ಸಿನಿಮಾದಲ್ಲಿ. ಸೊ ಅದನ್ನು ಯಾರು ರೈಟಾಗಿ ಆ್ಯಕ್ಟ್ ಮಾಡ್ತಾರೆ ಅವ್ರನ್ನ ಪಾತ್ರ ತೊಗೊಬೇಕು ಅಂತಿತ್ತು. ಸೊ ಆಫ್ ಆಲ್ ದಿ 9 ಆ್ಯಕ್ಟ್ರೆಸಸ್ ಐ ಥಿಂಕ್ ಯು ಪರ್ಫಾರ್ಮ್ ಬೆಸ್ಟ್ ಪವನ. ಸೊ ಈವನ್ ಫಸ್ಟ್ ಚಾಯ್ಸ್ ಆಗಿಲ್ಲ ಅಂದರೆ ಯು ಆರ್ ದಿ ಬೆಸ್ಟ್ ಅನ್ನೋ ಥರ. ಸೊ ಸಿದ್ದು ಜೊತೆ ನಾನು ಆಲ್ರೆಡಿ ವರ್ಕ್ ಮಾಡಿದ್ದೆ ಸಾರ್ವಜನಿಕರಿಗೆ ಸುವರ್ಣ ಅವಕಾಶದಲ್ಲಿ. ಸೊ ಒಂದು ಟೀನೇಜ್ ಪಾತ್ರ ಮಾಡ್ತಾ ಇದ್ದಾರೆ ಇದರಲ್ಲಿ. ನನಗೆ ಫಸ್ಟ್ ಚಾಯ್ಸು ಕತೆ ಕೇಳಿದ ತಕ್ಷಣ ಫಸ್ಟ್ ಚಾಯ್ಸು ನನಗೆ ಸಿದ್ದವರು ತಲೆಗೆ ಜ್ಞಾಪಕ ಬಂದರು. ರವಿ ಸರ್ದು ಸುಮಾರು ಸಿನಿಮಾಗಳು ನೋಡಿದ್ದೆ, ಸಿಲಿಲಲ್ಲಿ ತುಂಬ ಹಾಟ್ ಫೇವ್ರೇಟು. ಇದರಲ್ಲಿ ತುಂಬ ಒಂದು ಸೀರಿಯಸ್ ಪಾತ್ರ ಮಾಡಿದ್ದಾರೆ. ನನಗೆ ಅದು ಆ ಸ್ಟೀರಿಯೋಟೈಪ್ ಕಾಸ್ಟ್ನ ಬ್ರೇಕ್ ಮಾಡಿ ಬೇರೆ ಒಂದು ಒಳ್ಳೆಯ ನಟನ ಬೇರೆ ಆಯಾಮದಲ್ಲಿ ನೋಡೋದು ತುಂಬ ಇಷ್ಟ. ಸೊ ಏಪ್ರಿಲ್ 11ಕ್ಕೆ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಮೀಡಿಯಾ ಮುಖಾಂತರ ಕೇಳ್ಕೊಳ್ಳೋದಿಷ್ಟೇ, ಬಂದು ಸಿನಿಮಾ ನೋಡಿ ಎಲ್ಲರೂ ಆಶೀರ್ವಾದ ಮಾಡಿ ಅಂತ. ಥ್ಯಾಂಕ್ ಯು. ಸ್ಕ್ರಿಪ್ಟಲ್ಲಿ ರೈಟ್ ಫ್ರಮ್ ಗುಲ್ಟು ಇಂದನೂ ನಾನು ಅವ್ರಿಗೆ ಹೋಗಿ ಕತೆ ಹೇಳೋದು, ಕನ್ಸಲ್ಟ್ ಮಾಡೋದು ನಡೀತಾ ಇತ್ತು. ಇದರಲ್ಲಿ ಕಾಂಟ್ರಿಬ್ಯೂಷನ್ ಡೆಫಿನೆಟ್ಲಿ ಇದೆ ಇನ್ ಟರ್ಮ್ಸ್ ಆಫ್ ಕ್ರಿಯೇಟಿವ್ ಇದರಲ್ಲಿ. ಬಟ್ ಅವ್ರದ್ದು ಬೆಸ್ಟ್ ಪಾರ್ಟ್ ಏನು ಅಂತಂದರೆ ಅವ್ರದ್ದು ಕ್ರಿಯೇಟಿವ್ ವಿಷನ್ನ ತುಂಬ ಪುಷ್ ಮಾಡೋದ. ನನಗಿದು ರೈಟ್ ಅನಿಸುತ್ತೆ, ಇದು ಬೇಡ ಅಂತ ಅನ್ಸುತ್ತೆ ಅಂದ್ಬಿಟ್ಟು ಪುಷ್ ಮಾಡೋಕ್ಕೋಗಲ್ಲ. ನನಗೆ ದಾಕ್ಷಾಯಣಿ ಟಾಕೀಸಲ್ಲಿ ನನಗೆ ತುಂಬ ಬೆಸ್ಟ್ ಅಂತ ಅನಿಸಿದ್ದು ಅಂತಂದರೆ ದ ಫ್ರೀಡಮ್. ಆ ಡೈರೆಕ್ಟರ್ಗೆ ಒಂದು ಫ್ರೀಡಮ್ ಸಿಕ್ಕಿದ್ದು, ಆ ಒಂದು ಎನ್ವಿರಾನ್ಮೆಂಟ್ ಇದೆಯಲ್ಲ, ಸಖತ್ ಫ್ರೀಡಮ್ ಇತ್ತು ನನಗೆ ಮಾಡೋದಕ್ಕೆ, ಹಿಂಗೆ ಮಾಡಬೇಕು ಅಂತ. ಸೊ ಸಪೋಸ್ ನನಗೆ ಎಲ್ಲಾದರೂ ಕ್ರಿಯೇಟಿವ್ ಡಿಬೇಟ್ಸ್ ಆದಾಗ ಎಲ್ಲಾದರೂ ಒಂದು ಕಡೆಗೆ ಅವರಿಗೆ ನಾನು ಕೊಡ್ತಾ ಇದ್ದಿದ್ದು ರೀಸನ್ನು ಜಸ್ಟಿಫೈಯಬಲ್ ಅಂತ ಅನಿಸಿಲ್ಲ ಅಂತಂದರೆ ಒಂದು ಸಣ್ಣ ಡೈರೆಕ್ಷನ್ ಕೊಡ್ತಾಯಿದ್ರು, ಇಲ್ಲ ಇದನ್ನು ರೀಥಿಂಕ್ ಮಾಡಿ ನೋಡಿ, ದಿಸ್ ಈಸ್ ವಾಟ್ ಐ ಫೀಲ್ ಅನ್ನೋ ಥರ ಒಪಿನಿಯನ್ ಕೊಡ್ತಾಯಿದ್ರು. ಸೊ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ಫುಲ್ಲಾಗಿ ನಿಮ್ಮ ವಿಷನ್ನ ನೀವು ಮುಂದಕ್ಕೆ ತೊಗೊಂಡೋಗಿ ಅನ್ನೋ ಥರ ಸ್ಪೇಸಲ್ಲೇ ಕೆಲಸ ಮಾಡಿದ್ದಾರೆ. ಹಾಂ, ಇಲ್ಲ ಫಸ್ಟ್ ಚಾಯ್ಸ್ ಅಂತ ಇಮಿಡಿಯೇಟಾಗಿ ನನಗೆ ಇದು ಇರಲಿಲ್ಲ. ಸೊ ಅದಕ್ಕೆ ಫಾರ್ ದ್ಯಾಟ್ ಸೇಮ್ ರೀಸನ್ ನಾವು ಆಡಿಷನ್ಸ್ ಮಾಡಿದ್ದು. ಆ ಒಂದು ಪರ್ಟಿಕ್ಯುಲರ್ ಸೀನ್ ಒಂದಿತ್ತು, ಆ ಸೀನನ್ನ ಚೆನ್ನಾಗಿ ಬೆಟರಾಗಿ ಪರ್ಫಾರ್ಮ್ ಮಾಡಿದ್ರೆ ಮಿಕ್ಕಿದೆಲ್ಲ ಕಡೆ ನನಗೆ ಐ ವಾಸ್ ಕಾನ್ಫಿಡೆಂಟ್ ಎನಫ್ ಬೇರೆ ಕಡೆ ಎಲ್ಲ ಆ್ಯಕ್ಟ್ ಮಾಡಿಸ್ಬೋದು ಅಂತ. ಆ ಒಂದು ಸೀನ್ಗೋಸ್ಕರ ಆಡಿಷನ್ ಮಾಡಿದಾಗ ಆ ಪ್ರೊಸೆಸಲ್ಲಿ ಪಾವನ ಅವರು ಒಂದು ಆಡಿಷನ್ ಮಾಡಿದ್ವಿ.